ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮೂಲ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನಾವು ಜೀವನದಲ್ಲಿ ಇವರೊಬ್ಬರನ್ನ ಹಿಡಿದ್ರೆ ಸಾಕು, ನಮಗೆಲ್ಲ ಸಿಗತ್ತೆ. ಅದು ಯಾರು? ಅದೇ ಗುರುವಾರದ ಗುರುರಾಯ. ಗುರುವಾರ ಗುರುಗಳು ಅಂದರೆ ನಮಗೆ ರಾಯರ ನೆನಪಾಗ್ತಾ ಇರುತ್ತೆ. ಯಾಕೆಂದರೆ ದೇವರೇ ನಮಗೆ ಕಲ್ಪವೃಕ್ಷವನ್ನು ಈ ಕಲಿಯುಗಕ್ಕೆ ಕಳಿಸ್ಬಿಟ್ಟಿದ್ದಾನೆ. ಕಾಮಧೇನುವನ್ನು ಕಲಿಯುಗಕ್ಕೆ ಕಳಿಸಿದ್ದಾನೆ. ಚಿಂತಾಮಣಿಯನ್ನು ಕಳಿಸಿದ್ದಾನೆ. ಅದು ಯಾರು? ಅದು ಗುರುರಾಯ. ರಾಯರನ್ನು ನೀವು ಪ್ರತಿನಿತ್ಯ ಶ್ರದ್ಧೆಯಿಂದ ಅವರ ಸ್ತೋತ್ರವನ್ನು ಪಾರಾಯಣ ಮಾಡೋದಾಗಲಿ, ಅವರ ನಾಮಸ್ಮರಣೆಯನ್ನು ಮಾಡೋದಾಗಲಿ, ಅವರ ಪ್ರದಕ್ಷಿಣೆ ಹಾಕೋದಾಗಲಿ, ಯಾವುದೇ ಒಂದು ರೀತಿಯ ಸೇವೆಗೂ ರಾಯರು ಬೇಗ ಒಲಿದು ನಮಗೆ ಅನುಗ್ರಹ ಮಾಡ್ತಾರೆ. ಇಂಥ ಎಲ್ಲ ದೃಷ್ಟಿಯಲ್ಲಿ ನಾವೊಂದು ವಿಶೇಷವಾದ ರಾಯರ ಕುರಿತಾಗಿರೋ ಒಂದು ಸ್ತೋತ್ರ ಇದೆ. ಈ ಸ್ತೋತ್ರವನ್ನು ಮಾಡಿದವರು ಯಾರು? ಅಪ್ಪಣಾಚಾರ್ಯ. ಇದನ್ನು ಕೇಳಿದ ಕೂಡ ನಮಗೆ ಗೊತ್ತಾಯಿತು. ಅಪ್ಪಣಾಚಾರ್ಯನ ಕಂಡ್ರೆ ರಾಯರಿಗಂತೂ ತುಂಬ ಪ್ರೀತಿಯ ಶಿಷ್ಯ ಮಾಡಿದ ಈ ಸ್ತೋತ್ರ. ಇದನ್ನು ನೀವು ಪಾರಾಯಣ ಮಾಡಿದ್ರೆ ಪ್ರತಿ ದಿವಸ ಇದರ ಅರ್ಥ ತಿಳ್ಕೊಂಡ್ರೆ ಬೇಗ ರಾಯರ ಅನುಗ್ರಹ ನಿಮಗೆ ಖಂಡಿತವಾಗಿ ಮಾಡ್ತಾರೆ. ಅಂಥ ಅಪರೂಪದ ಸ್ತೋತ್ರದ ಅರ್ಥ ಏನು ಅನ್ನೋದನ್ನು ನೋಡ್ತಾ, ಜೊತೆಗೆ ರಾಯರ ಮಹಿಮೆ ಅಂದರೆ ನಿಮ್ಮ ಭಾಷೆಯಲ್ಲಿ ಪವಾಡ. ಪ್ರತಿಯೊಂದು ಅನೇಕ ಅಪರೂಪದ ಘಟನೆಗಳು ರಾಯರ್ದಿದೆ. ಯಾವ್ಯಾವ ರೀತಿ ಭಕ್ತರಿಗೆ ಅನುಗ್ರಹ ಮಾಡ್ತಾರೆ ಅಂತ ಈ ಒಂದೊಂದು ಶ್ಲೋಕಗಳು ನಾವು ತಿಳ್ಕೊಂಡು ಒಂದೊಂದು ಶ್ಲೋಕವನ್ನು ಹೇಳ್ತಾ ಹೋದರೂ ರಾಯರ ಮಹಿಮೆ ನಮ್ಮ ಜೀವನದಲ್ಲಿ ಖಂಡಿತ ಗೊತ್ತಾಗ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಮೊದಲಿಗೆ ಈ ಅಪ್ಪಣಾಚಾರ್ಯರು ಮಾಡಿದ ರಾಘವೇಂದ್ರ ಸ್ತೋತ್ರದ ಚಿಂತನೆ 20 ಸಂಚಿಕೆಗಳಲ್ಲಿ ಬರಲಿಕ್ಕಿದೆ. ಒಂದು ವಿಶೇಷವಾದ ರಾಯರ ಅನುಗ್ರಹ ಆಗಲಿಕ್ಕೆ ಒಂದು ಸದವಕಾಶ ಇದು. ಈ ನಿಟ್ಟಿನಲ್ಲಿ ಮೊದಲಿಗೆ ರಾಯರ ಒಂದು ಒಳ್ಳೆಯ ಮಹಿಮೆಯನ್ನು ಕೇಳೋಣ. ಅವರು ಒಂದು ಕಡೆ ಪವಾಡನ ತೋರಿಸಿದ್ದಾರೆ. ಅದು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ನಿಮ್ಗೆ ಅದನ್ನು ಕೇಳಿದ ಮೇಲೆ ಅನಿಸುತ್ತೆ, ನಮಗೂ ರಾಯರ ಅನುಗ್ರಹ ಆಗಬೇಕು, ನಾವು ಸೇವೆ ಮಾಡಬೇಕು, ಬೇಗ ನಮಗೆ ಅನುಗ್ರಹಿಸಬೇಕು ಅಂದರೆ ಏನು ಮಾಡಬೇಕು ಅಂತ. ಅದಕ್ಕೆ ನೀವೇನು ಮಾಡಬೇಕು? ಈ ಮಹಿಮೆಯನ್ನು ಕೇಳಿದ ಮೇಲೆ ಒಂದು ಶ್ಲೋಕವನ್ನು ಹೇಳಿ ಅದಕ್ಕೆ ಅರ್ಥವನ್ನು ಹೇಳ್ತೀವಿ. ಆ ಶ್ಲೋಕವನ್ನು ನೀವು ಪ್ರತಿನಿತ್ಯ ಪಾರಾಯಣ ಮಾಡಬೇಕು. ಅದರ ಅರ್ಥವನ್ನು ತಿಳ್ಕೊಂಡು ಇದನ್ನು ಮಾಡಿದರೆ ಖಂಡಿತ ರಾಯರು ಬೇಗ ಅನುಗ್ರಹಿಸ್ತಾರೆ. ಹಾಗಾದ್ರೆ ಮೊದಲಿಗೆ ಆ ಮಹಿಮೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ಒಬ್ಬ ಶಾಸ್ತ್ರಿಗಳಿಗೆ ರಾಯರು ಅನುಗ್ರಹಿಸಿದ ಘಟನೆ. ಈ ಶಾಸ್ತ್ರಿಗಳು ತುಂಬ ಓದಿರ್ತಾರೆ. ಅವ್ರು ಇಂಥದ್ದನ್ನು ಓದಿಲ್ಲ ಅಂತಿಲ್ಲ, ಅಷ್ಟು ತಿಳ್ಕೊಂಡವರು. ತುಂಬ ಮಡಿಯನ್ನು ಆಚರಣೆ ಮಾಡ್ತಾ ಇರ್ತಾರೆ. ಅವರು ದಿನಕ್ಕೆ 30 ಮಾತ್ರ ಊಟ ಮಾಡೋದು, ರಾತ್ರಿ ಏನು ತಗೊಳ್ತಾ ಇರಲಿಲ್ಲ. ಅದು ಆರೋಗ್ಯದ ದೃಷ್ಟಿಯಲ್ಲೂ ಸರಿ, ಹಾಗೆ ಅದು ತಪಸ್ಸಿಂತಾರೆ. ಇನ್ನೊಬ್ಬರ ಕೈನಲ್ಲಿ ಅವ್ರು ಇಸ್ಕೊಳ್ಳೋದು ಅಂತಿಲ್ಲ. ಪರಾನ್ನ ಭೋಜನ ನಿಷೇಧ ಅಂತ. ಇನ್ನೊಬ್ಬರ ಮನೆಗೆ ಹೋಗಿ ಊಟ ಮಾಡೋದು ಅನ್ನೋದೇ ಇಲ್ಲ ಶಾಸ್ತ್ರಿಗಳ ಜೀವನದಲ್ಲಿ. ಆ ಥರ ಅವರು ಪಾಲಿಸ್ಕೊಳ್ತಾ ಬಂದಿದ್ರು. ಒಮ್ಮೆ ಏನಾಯಿತು, ಅವರು ಯಾವ ಹಳ್ಳಿಲಿದ್ರಲ್ಲ ಆ ಹಳ್ಳಿಯಲ್ಲಿ ಒಬ್ಬ ಅವಧೂತ ಅಂತ ಹೆಸರು ಹೇಳ್ಕೊಂಡು ಇದ್ದ. ಅವನು 12 ವರ್ಷಗಳ ಕಾಲ ಮೌನ ವ್ರತ ಮಾಡಿ ಒಂದು ಕ್ಷುದ್ರ ದೇವತೆಯನ್ನು ಒಲಿಸ್ಕೊಂಡಿದ್ದ. ಅವನು ಬರೋರಿಗೆಲ್ಲ ಅವನೊಂದು ದೊಡ್ಡ ಪವಾಡ ತೋರಿಸ್ತಾ ಇದ್ದ. ಎಲ್ಲ ಜನ ಅವ್ರ ಹತ್ರ ಹೋಗೋರು, ನಮಗೆ ಅವಧೂತರ ಅನುಗ್ರಹ ಮಾಡ್ತಾರೆ ಅಂತ. ಏನಿಲ್ಲ, ಅಲ್ಲಿ ಹೋದಾಗ ಯಾರಿಗೋ ಇವಾಗ ಸಮಸ್ಯೆ ಆಯಿತು. ಏನು ಸಮಸ್ಯೆ? ಆರೋಗ್ಯ ಸಮಸ್ಯೆ. ಆರೋಗ್ಯ ಸಮಸ್ಯೆ ಆದಾಗ ಇದಕ್ಕೆ ಪರಿಹಾರ ಏನು? ಏನಿಲ್ಲ, ಅವಧೂತ ತನ್ನ ಕೈಯಿಂದಲೇ ಅನ್ನವನ್ನು ಕೊಡ್ತಾ ಇದ್ದ. ಅದನ್ನು ತಗೊಂಡ್ರೆ ಸಾಕು, ಅವರಿಗೆ ಆ ಅನಾರೋಗ್ಯ ಎಲ್ಲ ಪರಿಹಾರ ಆಗಿ ಒಳ್ಳೆ ಆರೋಗ್ಯ ಸಿಗ್ತಾ ಇತ್ತು. ಈ ಥರ ಚಿಕ್ಕ ಮಕ್ಕಳಿಗೆ, ದೊಡ್ಡವ್ರಿಗೆ, ಎಲ್ಲ ವಯಸ್ಸಿನವ್ರಿಗೂ ಆ ಅವಧೂತ ಅನುಗ್ರಹ ಮಾಡ್ತಾ ಇದ್ದ. ಅವನಿಗೇನಿತ್ತಂದರೆ, ಈ ಹಳ್ಳಿಯಲ್ಲಿರೋರು ಎಲ್ಲ ನನ್ನ ಹತ್ರ ಬರ್ತಾರೆ, ಈ ಶಾಸ್ತ್ರಿಗಳು ಮಾತ್ರ ನನ್ನ ಹತ್ರ ಬರಲ್ಲ ಅಂತ ಅವನಿಗೆ ತುಂಬ ಒಂದು ಮನಸ್ಸಿನಲ್ಲಿತ್ತು. ಹೇಗಾದರೂ ಮಾಡಿ ಇವರನ್ನು ಕರೆಸ್ಕೊಳ್ಬೇಕು. ಇವರಂತಾರೆ ಬನ್ನಿ ಅಂತ ಆಹ್ವಾನ ಕೊಡ್ತಾರೆ ಅವಧೂತ. ನಾನು ಬರಲ್ಲ ಅಂತಾರೆ.
ನಾನು ತಗೊಳ್ಳಲ್ಲ, ನಾನು ಸ್ವೀಕಾರ ಮಾಡಲ್ಲ ಅಂತ. ಹೇಗಾದ್ರೂ ಮಾಡಿ ವಶೀಕರಣ ಮಾಡ್ಬೇಕು ಇವ್ರನ್ನ ಅಂತ ಅವನ ತಲೆಯಲ್ಲಿ. ಸರಿಯಾಗಿ ಬುದ್ಧಿ ಕಲಿಸೋಣ ಇವ್ರಿಗೆ ಅಂತ. ಒಮ್ಮೆ ಮಾತಾಡೋಣ ಬನ್ನಿ ಅಂತ ಕರೆದ. ಸರಿ ಆಯಿತು ಅಂತ ಶಾಸ್ತ್ರಿಗಳು ಮಾತಾಡ್ಲಿಕ್ಕೆ ತಾನೆ ಅಂತ ಅವನ ಮುಂದೆ ಹೋಗಿ ಕೂತ್ಕೊಂಡ್ರು. ಅದೇನಾಯ್ತೋ ಏನೋ ನೋಡಿ, ಅವನು ಮಂತ್ರ ಪ್ರಯೋಗ ಮಾಡಿದ, ಏನೋ ಒಂದು ಮಂತ್ರ ಹೇಳಿದ. ಇವ್ರಿಗೆ ಒಂಥರ ಮುಗ್ಧರಾಗ್ಬಿಟ್ರು ಆ ಕ್ಷಣದಲ್ಲಿ. ಅದೇನು, ಯಾಕೆಂದ್ರೆ ಅವ್ರು ಪ್ರತಿನಿತ್ಯ ಸ್ತೋತ್ರ ಹೇಳ್ಕೊಂಡು ಪ್ರತಿನಿತ್ಯ ದೇವರ ಬಗ್ಗೆ ಏನೇನಿದೆ ಅದನ್ನೆಲ್ಲ ಹೇಳ್ಕೊಂಡು ಹೋಗ್ಬೇಕಾಗಿತ್ತು. ಇವ್ರು ಹಾಗೆ ಸ್ನಾನ ಮಾಡೋ ಮುಂಚೆ ಅವತ್ತಿನ ದಿವಸ ಹೊರಟೋಗ್ಬಿಟ್ರು. ಆ ಹೊರಟಿದ್ದೇನಾಗೋಯ್ತು, ಅನುಷ್ಠಾನದಲ್ಲಿ ಸ್ವಲ್ಪ ಎಡವಟ್ಟಾಯ್ತಲ್ಲ. ಎಡವಟ್ಟಾಗಿದ್ದಕ್ಕೆ ಏನಾಯಿತು, ಅವನು ಏನೋ ಮಂತ್ರ ಪ್ರಯೋಗ ಮಾಡ್ದ, ಮುಗ್ಧರಾದವರಂತೆ ಅವನೇನು ಕೈ ಕೊಟ್ಟನೋ ಪ್ರಸಾದ ತಗೊಳ್ಳಿ ಅಂತ ಅದನ್ನು ಹಾಗೆ ತಗೊಂಡ್ಬಿಟ್ರು. ಇವರು ಸ್ನಾನ ಮಾಡ್ದೇನೆ ತಗೊಳ್ಳೋದು ಇಲ್ಲವೇ ಇಲ್ಲ, ಸ್ನಾನ ಮಾಡಿಯೇ ತಗೊಳ್ಳೋರು ಇವರು. ಹೋಗಿ ಮಾತಾಡ್ಲಿಕ್ಕೆ ಹೋಗಿ ಎಲ್ಲ ಆಗೋಯ್ತು. ಏನಾಯ್ತು ಆಮೇಲೆ, ಆ ಪ್ರಸಾದ ತಗೊಂಡಿದ್ದು ಅದೋ ಕ್ಷುದ್ರ ದೇವತೆ ಪ್ರಸಾದ. ಏನಾಯಿತು, ಇವ್ರಿಗೆ ಮಾತನಾಡೋ ಶಕ್ತಿನೇ ಹೊರಟೋಯ್ತು. ಮೂಕ ಆಗ್ಬಿಟ್ಟು ಒಂದು ಕ್ಷಣದಲ್ಲಿ. ಮನೆಗೆ ಬರ್ತಾರೆ ಅಂತ ಅದಾರೆ, ಶಬ್ದನೇ ಹೊರಗೆ ಬರ್ತಾ ಇಲ್ಲ. ಎಡವಟ್ಟಾಯ್ತು. ಯಾಕೆ ಹೀಗಾಯಿತು ಇವ್ರಿಗೆ ಅರ್ಥ ಆಗಲಿಲ್ಲ. ಆದರೆ ಯೋಚನೆ ಇತ್ತು, ಇವನ್ ಪ್ರಸಾದ ತೊಗೊಂಬಿಟ್ನ, ಎಡವಟ್ಟಾಗೋಯ್ತಲ್ಲ ಅಂತ ಗೊತ್ತಾಯಿತು. ಆದರೆ ತಕ್ಷಣ ಡಾಕ್ಟರ್ ಹತ್ರ ಹೋಗ್ತಾರೆ, ಈ ಥರ ಆಗ್ಬಿಟ್ಟಿದೆ, ನನಗೆ ಪರಿಹಾರ ಕೊಡಿ ಅಂತ ಔಷಧಿ ಕೊಟ್ಟು ಕಳಿಸ್ತಾರೆ. ಔಷಧಿನ ತಗೊಳ್ತಾರೆ. 10 ದಿವಸ ಆಯಿತು, 1 ತಿಂಗಳಾಯಿತು, ಏನೂ ಉಪಯೋಗಕ್ಕೆ ಬರಲಿಲ್ಲ, ವ್ಯರ್ಥ ಆಯಿತು. ನನ್ನ ಮಾತಿನ ಶಕ್ತಿ ಪೂರ್ತಿ ಹೊಟ್ಟೆ ಹೋಯ್ತು ಅಂತ ವಿಲ ಒದ್ದಾಡ್ತಾ ಇದ್ದಾರೆ ಮನೇಲಿ. ತುಂಬ ದುಃಖದಲ್ಲಿದ್ದಾರೆ. ಅಷ್ಟೊತ್ತಿಗೆ ದೇವರೇ ಅನುಗ್ರಹ ಮಾಡ್ತಾನೆ. ನಾವು ಒಳ್ಳೆ ಪ್ರಾಮಾಣಿಕ ರೀತಿಯಲ್ಲಿ ಇದ್ದರೆ ದೇವರು ನಮ್ಮನ್ನು ಉದ್ಧಾರ ಮಾಡೇ ಮಾಡ್ತಾನೆ. ಯಾವ ಗುರುಗಳು ನಮ್ಮನ್ನು ಕೈ ಬಿಡಲ್ಲ. ರಾಯರೇ ಕಳಿಸಿದ್ರೋ ಏನೋ, ಯೋಗಾನಂದ ಅಂತ ಒಬ್ಬ ತುಂಬ ಪರಿಚಿತನಾದ ವ್ಯಕ್ತಿ ಇವರಿಗೆ, ಶಾಸ್ತ್ರಿಗಳಿಗೆ. ಅವ್ನ ಮನೆಗೆ ಬರ್ತಾನೆ. ಬಂದಾಗ ಇವ್ರ ಸಮಸ್ಯೆ ಅರ್ಥ ಆಗುತ್ತೆ. ಇಷ್ಟೇ ತಾನೇ ಸಮಸ್ಯೆ, ಇದೇನು ದೊಡ್ಡ ಅಂತ ಹೇಳ್ತಾನೆ. ಶಾಸ್ತ್ರಿಗಳಿಗೆ ಆಶ್ಚರ್ಯ, ಏನು ಮಾಡಬೇಕು, ಇದಕ್ಕೆ ಪರಿಹಾರ ಏನು? ನಾ ಎಲ್ಲ ಕಡೆ ತಿರುಗಾಡ್ಕೊಂಬಂದಿದ್ದೀನಿ ಅಂತ. ನೀವು ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗಲಿಲ್ಲ, ಅದೇ ಸಮಸ್ಯೆ ಅಂತ. ಎಲ್ಲಿ ಹೋಗ್ಬೇಕಾಗಿತ್ತು ನಾನು? ಅದಕ್ಕೆ ಆ ಯೋಗಾನಂದ ಹೇಳ್ತಾನೆ, ಸೀದಾ ಈಗ ಮಾತನಾಡದೆ ನಾಳೆ ಮಂತ್ರಾಲಯಕ್ಕೆ ಹೋಗಿತ್ತು. ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಮಾಡಿ. ನೀವು ಸೇವೆ ಮಾಡಿದ್ಮೇಲೆ ನೋಡ್ತಾ ಇರಿ, ನಿಮ್ಮ ಮಾತಿನ ಶಕ್ತಿ ಬರದೇ ಇದ್ರೆ ನಾನೇ ಅದಕ್ಕೆ ಪ್ರಮಾಣ ಬಂದೇ ಬರ್ತೀನಿ, ಬರದೇ ಇದ್ರೆ ನೋಡೋಣ ಆಮೇಲೆ ಅಂತ. ಶಾಸ್ತ್ರಿಗಳಿಗೆ ಆಗ ಜ್ಞಾನೋದಯ ಆಯಿತು. ಅಯ್ಯೋಯ್ಯೋ, ರಾಯರಂಥ ಮಹಾನುಭಾವರನ್ನು ಮರೆತು ನಾನು ಒದ್ದಾಡ್ತಾ ಕೂತಿದ್ದೀನಿ, ಇಲ್ಲಿ ಎಲ್ಲ ಕಡೆ ತಿರುಗಾಡ್ಕೊಂಡೆ, ಇಲ್ಲ ಮಂತ್ರಾಲಯಕ್ಕೆ ಹೊರಡ್ತೀನಿ ಅಂತ ಸೀದಾ ಮಂತ್ರಾಲಯಕ್ಕೆ ಬಂದಿದೆ. ಇದು ನಡೆದ ಘಟನೆ ಯಾವ ಇಸ್ವಿನಲ್ಲಿ? 1950ನೇ ಇಸ್ವಿಯಲ್ಲಿ ನಡೆದ ಘಟನೆ ಇದು. ಅದು ಜುಲೈ ತಿಂಗಳು 13ನೇ ತಾರೀಕು. ಅವರು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಿದ್ದಾರೆ ಸೇವೆ ಮಾಡಲಿಕ್ಕೆ ಅಂತ. ಅರ್ಚಕರ ಹತ್ರ ಹೋಗ್ತಾರೆ. ಅರ್ಚಕರ ಬಳಿ ಕೇಳ್ತಾರೆ, ನನಗೆ ಹೀಗಾಗಿದೆ ಪರಿಸ್ಥಿತಿ ನಿವೇದನೆ ಮಾಡ್ತಾರೆ. ಅರ್ಚಕರು ಹೇಳ್ತಾರೆ, ನೀವು 10 ದಿವಸ ಸೇವೆ ಮಾಡಿ, ನಿಮಗೆ ಒಳ್ಳೇದಾಗತ್ತೆ. ಖುಷಿಯಾಗ್ಬಿಡ್ತು. ಮಂತ್ರಾಲಯದ ಅರ್ಚಕರು ಹೇಳಿದ್ದಾರೆ, ಮುಗಿದೋಯ್ತು, ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, 10 ದಿವಸ ಆದ್ಮೇಲೆ ನನಗೆ ಸರಿ ಹೋಗುತ್ತೆ ಅಷ್ಟೇ, ಆದ ಭಾವನೆಯಲ್ಲಿದ್ದಾರೆ. ತುಂಗಭದ್ರಾ ನದಿಗೆ ಹೋಗ್ತಾ ಇದ್ರು ಪ್ರತಿನಿತ್ಯ ಶಾಸ್ತ್ರಿಗಳು, ಸ್ನಾನ ಮಾಡೋರು, ಪ್ರದಕ್ಷಿಣೆ ಹಾಕೋರು. ಮತ್ತು ಆಮೇಲೆ ಸ್ತೋತ್ರ ಹೇಳಬೇಕು ಅಂದ್ರೆ ಎಲ್ಲಿ ಹೇಳೋದು? ಬಾಯೇ ಇಲ್ಲ ಸ್ತೋತ್ರ ಹೇಳಲಿಕ್ಕೆ. ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಇದೆ. ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಇದ್ದ ಸ್ತೋತ್ರ ಯಾವುದು? ಈಗ ನೀವು ಮುಂದೆ ಕೇಳ್ತೀರಲ್ಲ, ಶ್ರೀ ಪೂರ್ಣಬೋಧ ಗುರು ತೀರ್ಥ, ಈ ಸ್ತೋತ್ರ, ಅದನ್ನು ಒಳಗಡೆ ಹೇಳ್ಕೊಳ್ತಾ ಇದ್ದಾರೆ ಶಾಸ್ತ್ರಿಗಳು. 1 ದಿವಸ ಆಯಿತು, 2 ದಿವಸ ಆಯಿತು, ಆಗೊಂದು ವ್ರತ ಬೇರೆ ಹೊರತು, ಆಗಲೂ ಒಪ್ಪತ್ತು ಮಾತ್ರ ಊಟ, ಮತ್ತೆ ತಗೊಳ್ತಾನೆ ಇರಲಿಲ್ಲ ಇನ್ನು ದಿನಬಿಡಿ. 9 ದಿವಸ ಆಯಿತು, 10ನೇ ದಿವಸಕ್ಕೆ ಬಂತು. 10ನೇ ದಿವಸಕ್ಕೆ ಬಂದಾಗ ರಾಯರು ಏನು ಸೂಚನೆನೂ ಕೊಟ್ಟಿಲ್ಲ. 10 ದಿವಸ ಇನ್ನೇನು ಮುಗಿತಾ ಬಂತು, 10ನೇ ದಿವಸ ಏನು ಸೂಚನೆ ಸಿಗ್ತಾ ಇಲ್ಲ. ಅವರೇನು ಅಂದ್ಕೊಂಡ್ರು ಅಂದರೆ, ನನಗೆ ಜೀವನದಲ್ಲಿ ಇದು ಮಾತು ಬರೋದೇ ಇಲ್ಲ ಅಂತ ಕಾಣುತ್ತೆ, ಅದಕ್ಕೆ ರಾಯರು ಬಂದು ಅನುಗ್ರಹ ಮಾಡ್ತಾ ಇಲ್ಲ. ನೋಡಿ, ಯಾವೊಬ್ಬ ಕ್ಷುದ್ರ ದೇವತೆ ಉಪಾಸನೆ ಮಾಡೋನು ತಾಂತ್ರಿಕ, ಅವನು ಕೊಟ್ಟಿದ್ದಕ್ಕೆ ಎಷ್ಟು ದುಷ್ಪರಿಣಾಮ. ರಾಯರು ಬೇರೆ ಮೌನ. ಇವ್ರಿಗೇನು ಅನ್ನಿಸ್ಬೇಕು ಶಾಸ್ತ್ರಿಗಳಿಗೆ? ಆಯಿತು, ನನ್ನ ಹಣೆ ಬರ ಬಹುಶಃ ಇಷ್ಟೇ ಅಂತ ಕಾಣುತ್ತೆ ಅಂತ ನಾನು ಹೊರಟು ಬಿಡ್ತೀನಿ ಅಂತ ಸಂಕಲ್ಪ ಮಾಡಿದರು. ಹೊರಟು ಬಿಡ್ತೀನಿ ಅಂದರೆ ಎಲ್ಲಿಗೆ? ಮೇಲಕ್ಕೆ ಹೊರಟು ಬಿಡ್ತೀನಿ ಅಂತ, ತುಂಗಭದ್ರಾ ನದಿಗೆ ಹೋಗಿ ನಾನು ಮುಳುಗಿ ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಹೊರಟು ಬಿಡ್ತಾರೆ. ಇವತ್ತೇನಾದರೂ ನನಗೆ ರಾಯರು ಬರದೇ ಇದ್ರೆ ಇಷ್ಟೇ ಕಥೆ ಅಂತ ಹೀಗೆ ಅಂದ್ಕೊಂಡು ಆ 10ನೇ ದಿವಸ ರಾಯರ ಬೃಂದಾವನದ ಮುಂದೆ ಕೂತಿರ್ತಾರೆ. ಇವತ್ತು ರಾಯರ ಕನಸಿನಲ್ಲಿ ಬರಲಿಲ್ಲ ಅಂದರೆ ನಾಳೆ ದಿವಸ ನನ್ನ ಊರಿಗಲ್ಲ, ತುಂಗಭದ್ರಾ ನದಿ ಒಳಗಡೆ ಅಂತ ಸಂಕಲ್ಪ. ಮಧ್ಯಾಹ್ನದ ಹೊತ್ತು
ಅವತ್ತೇನಾಯಿತು ಅಂತ ನೀವು ಕೇಳಬೇಕು. ಅದ್ಭುತ. ಕೂತಿದ್ದಾರೆ ಅರ್ಚಕರು, ಅಲ್ಲಿ ರಾಯರಿಗೆ ಮಂಗಳಾರತಿ ಮಾಡ್ತಾ ಇದ್ದಾರೆ, ಹಸ್ತೋದಕ ಎಲ್ಲ. ಆ ಸಂದರ್ಭದಲ್ಲಿ ಇವರು ಕಣ್ಣು ತೆಗೆದುಕೊಂಡು ನೋಡ್ತಾ ಇದ್ದಾರೆ. ಮಂಗಳಾರತಿ ಮಾಡೋ ಸಮಯ ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದಾಗ ಗುರುರಾಜ ಗುರುರಾಜ ಅಂತ ಜೋರಾಗಿ ಹೇಳೇ ಬಿಡ್ತಾರೆ, ಗಾಬರಿಯಾಗಿ. ಯಾರೋ ಇದೇ ಶಾಸ್ತ್ರಿಗಳು. ಆಶ್ಚರ್ಯ, ರಾಯರನ್ ಕನಸಿನಲ್ಲಿ ಬರಲಿಲ್ಲ, ಇವ್ರಿಗೋ ಶಕ್ತಿ ಬಂತು ನಾಲ್ಗೆಗೆ, ನುಡ್ದೇ ಬಿಟ್ರು. ಗುರುರಾಜ ಗುರುರಾಜ ಅಂತ ಜೋರಾಗಿ ಹೇಳ್ತಾ ಇದ್ದಾರೆ. ಅಷ್ಟು ಜನಕ್ಕೆ ಆಶ್ಚರ್ಯ. ಅಲ್ಲ, ಈ ವ್ಯಕ್ತಿ ಸಾಯ್ಬೇಕು ಅನ್ನೋ ಮನಸ್ಥಿತಿಗೆ ಬಂದಿರ್ತಾನೆ ಅಂತ ಎಲ್ರಿಗೂ ಅರ್ಥ ಆಗಿರುತ್ತೆ. ಇಷ್ಟು ದಿವಸ ಆದರೂ ಏನೂ ಆಗಲಿಲ್ವಲ್ಲ, ಅಂಥದ್ರಲ್ಲಿ ದಿಢೀರ್ ಅಂತ ಈಗ ಕೂಗ್ತಾ ಇದ್ದಾನೆ ಅಂದರೆ ಇದು ಏನರ್ಥ? ಜೋರಾಗಿ ಕೂಗ್ತಾ, ಅರ್ಚಕರು ಗಾಬರಿ ಆಯಿತು. ಗುರುರಾಜ ಗುರುರಾಜ ಅಂತ ಯಾಕೆ ಕೂಗ್ತಾ ಇದ್ದಾರೆ ಇವರು? ಸರಿ, ಆಮೇಲೆ ಶಾಸ್ತ್ರಿಗಳ ಹತ್ರ ಬರ್ತಾರೆ. ಏನಾಯಿತು, ಯಾಕೆ ಕೂಗ್ಕೊಂಡ್ರಿ? ಮಾತು ಬಂತಾ ನಿಮಗೆ? ಮಾತು ಬಂದಿದ್ದಕ್ಕೆ ಕಣ್ಣೀರಾಗ್ತಾ ಇದ್ದಾರೆ ಬೃಂದಾವನದ ಮುಂದೆ ಕೂತು. ಯಾಕೆ? ಅವ್ರು ಹೇಳ್ತಾರೆ, ಅದು ಹಸ್ತೋದಕ ರಾಯರಿಗೆ ಕೊಟ್ಟಾಯಿತು, ಮಂಗಳಾರತಿ ಮಾಡ್ತಾ ಇದ್ರಲ್ಲ ಅರ್ಚಕರು, ನನಗೆ ಹಿಂಗೆ ನೋಡ್ತಾ ಇವತ್ತು ಮುಗೀತು ನಾಳೆ ನನ್ನ ಕಥೆ ಅಂತ ಅಂದ್ಕೊಂಡಿದ್ದೆ. ಏನೋ ಮಿಂಚು ಹೊಡೆದಿರೋ ಥರ ನನಗೆ ತಕ್ಷಣ ನನಗೆ ಹೊಡಿತು. ಅದು ಹೊಡಿತಿದ್ದಂಗೆ ಏನು ಕಾಣ್ತು? ಅವ್ರು ಹೇಳ್ತಾರೆ, ನನಗೆ ರಾಯರ ದರ್ಶನ ಆಯಿತು ಬೃಂದಾವನದಲ್ಲಿ. ರಾಯರು ಹೇಗಿದ್ರು ನೋಡ್ತಾರೆ, ಅಲ್ಲಿ ದೊಡ್ಡ ಸಿಂಹಾಸನ ಅಂತ ವರ್ಣಿಸ್ತಾರೆ. ಸಿಂಹಾಸನ ನೋಡಿದೆ, ಅದ್ರ ಮೇಲೆ ಶ್ವೇತ ಛತ್ರ ಬೇರೆ, ಬಿಳಿ ಕೊಡೆ. ಇನ್ನು ರಾಯರು ಕೂತಿದ್ದಾರೆ. ಅಷ್ಟೇ ಅಲ್ಲದೆ ಯಾವ ಭಂಗಿಯಲ್ಲಿ ಕೂತಿದ್ದಾರೆ? ಬಲಗಾಲನ ಎಡ ತೊಡೆ ಮೇಲೆ ಇಟ್ಕೊಂಡಿದ್ದಾರೆ, ಎಡಗಾಲನ್ನ ಬಲ ತೊಡೆ ಮೇಲೆ ಇಟ್ಕೊಂಡಿದ್ದಾರೆ. ಜೊತೆಗೆ ಅವರ ಕಿವಿಯನ್ನು ನೋಡಬೇಕು, ರತ್ನ ಕುಂಡಲಗಳು ಇದೆ, ಕಿವಿಯಲ್ಲಿ ಆಭರಣ ಇದೆ. ಅದಾದ್ಮೇಲೆ ಕೊರಳಲ್ಲಿ ತುಳಸಿ ಮಾಲೆ ಇದೆ, ಒಂದು ಕಡೆ ಕೋಲು ಅಂದರೆ ದಂಡ, ಮತ್ತೊಂದು ಕಡೆ ಕಮಂಡಲು, ಆಮೇಲೆ ಖಡ್ಗ ಇದೆ, ಒಂದು ಕಡೆ ಕಾವಿ ಶಾಟಿ. ಇದನ್ನೆಲ್ಲ ನೋಡ್ತಾ ಇದ್ದಾರೆ. ತಲೆ ಮೇಲೆ ಒಂದು ಕಿರೀಟ ನೋಡ್ತಾ ಇದ್ದಾರೆ. ಇನ್ನು ಊರ್ಧ್ವಪುಂಡ್ರ, ಗಂಧಾಕ್ಷತೆ ಎಲ್ಲ ಕಾಣ್ತಾ ಇದೆ. ಎಂಥ ರಾಯರ ದರ್ಶನ ಅವ್ರಿಗೆ ಅಂದರೆ ಇದು ಅಸಾಧ್ಯ. ಇದನ್ನು ಎಷ್ಟೋ ಜನ ಕಾಯ್ತಾ ಇರ್ತಾರೆ ಇಂಥ ರಾಯರನ್ನು ನೋಡಲಿಕ್ಕೆ. ರಾಯರು ಅನೇಕ ರೂಪದಲ್ಲಿ ದರ್ಶನ ಕೊಡೋದಿರುತ್ತೆ. ಯಾರ್ದೋ ಒಂದು ಹಿರಿಯರ ರೂಪದಲ್ಲಿ ಬರ್ಬೋದು, ಇನ್ನೊಂದು ಯಾವುದೋ ಪ್ರಾಣಿ ರೂಪದಲ್ಲಿ ದರ್ಶನ ಕೊಡ್ಬೋದು. ಆದರೆ ನಿಜವಾಗಿ ರಾಯರು ಹೇಗಿದ್ರು ಅದರ ವೈಭವ ನೋಡ್ತಾ ಇದ್ದಾರೆ ಶಾಸ್ತ್ರಿಗಳು. ಇಷ್ಟನ್ನು ನೋಡಿದಾಗ ನನಗೆ ತಡಿಲಿಕ್ಕಾಗಲಿಲ್ಲ, ವಿದ್ಯುತ್ ಸಂಚಾರ ಆಯಿತು ನನ್ನ ನಾಲಿಗೆಗೆ. ಗುರುರಾಜ ಅಂತ ಹೊರಗಡೆ ಬಂದೇ ಬಿಡ್ತು, ನನಗೆ ಮಾತು ಬಂದ್ಬಿಡ್ತು ಅಂತ ಶಕ್ತಿ ಒಳಗಡೆ ಅಂತ ಜಾಗೃತ ಆಗುತ್ತೆ. ಇಷ್ಟಾಗಿದ್ದರಿಂದ ನಾನು ಈ ಗುರುರಾಜ ಗುರುರಾಜ ಅಂತ ಮುಂದೆ ಹೇಳಿದ್ದು, ಎಷ್ಟು ನಿಮಿಷ ನೋಡಿದೆ ರಾಯರನ್ನ? ನಾನು ನೋಡಿದ 2 ನಿಮಿಷ ಅಂತ ಹೇಳ್ತಾರೆ. ಇದು 2 ನಿಮಿಷದ ಘಟನೆ ಅವ್ರಿಗಾಗಿತ್ತು. ಕಣ್ಣೀರು ಹಾಕ್ಬಿಡ್ತಾರೆ ಶಾಸ್ತ್ರಿಗಳು. ನಿಜ, ಎಂಥ ಒಂದು ಮಂತ್ರ ತಂತ್ರ ಭೂತ ಪ್ರೇತ ಏನೇನು ಬಾಧೆಗಳಿದೆ, ಈ ಎಲ್ಲ ಬಾಧೆಗಳಿಗೆ ಅದು ಮುಖ್ಯ ಪರಿಹಾರ ಅಂದರೆ ಅದು ಗುರುರಾಯರ ಸೇವೆ. ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆ ಮಾಡಿದರೆ ಮುಗೀತು. ಅದು ಎಂಥ ತೊಂದರೆ ಇರಲಿ, ಅದರ ಪರಿಹಾರ ಖಂಡಿತ ಲಭ್ಯ. ಆದರೆ ಶ್ರದ್ಧಾ ಭಕ್ತಿ ಇರಬೇಕು. ಈ ಶಾಸ್ತ್ರಿಗಳಿಗೆ ಹಾಗೆ ನೋಡಿ, ಈ ಘಟನೆಯಲ್ಲಿ ಎಲ್ಲ ಕಡೆ ಆಯಿತು, ಇನ್ನು ಇಲ್ಲ ಅಂದ್ಕೊಂಡ್ರು. ಕೊನೆಗೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ, ಇನ್ಯಾರು ನನಗೆ ರಕ್ಷಕರಿಲ್ಲ ಸ್ವಾಮಿ, ನೀವು ಕಾಪಾಡಿದರೆ ಉಂಟು, ಇಲ್ಲ ಅಂದರೆ ಹರ ಹರೋಹರ ಅಂತ ಹೋಗಿ ಬಿದ್ದುಬಿಡೋದು ತುಂಗಭದ್ರಾ ನದಿಯಲ್ಲಿ ಅಂತ ಅಂದ್ಕೊಂಡಿದ್ರು. ಆ ಶ್ರದ್ಧಾ ಭಕ್ತಿಗೆ ರಾಯರು ಒರೆದೇ ಬಿಟ್ಟು 10ನೇ ದಿವಸಕ್ಕೆ ಸರಿಯಾಗಿ ರಾಯರ ಅನುಗ್ರಹ ಆಗಿದೆ ಅವರಿಗೆ. ಆಮೇಲೆ ಸಂಕಲ್ಪ ಮಾಡ್ತಾರೆ, ಇನ್ನು ಮುಂದೆ ಅಪ್ಪಿ ತಪ್ಪಿನೂ ಇನ್ನೆಲ್ಲೂ ಹೋಗಲ್ಲ. ಯಾರೋ ಕರೆದ್ರು ಅಂತ ಕ್ಷುದ್ರ ದೇವತೆ ಉಪಾಸನೆ ಮಾಡೋರು ಕರೆದ್ರು ಅಂತ ಹೊರಟೋಗ್ಬಿಟ್ರೆ ಅನುಷ್ಠಾನ ಮಾಡ್ದೇನೆ ಕಷ್ಟ. ನಮ್ಮ ದಿನನಿತ್ಯದ ಅನುಷ್ಠಾನ ಮಾಡ್ತಾ ಇದ್ರೆ ಯಾರು ಎಲ್ಲಿ ಕರೆದ್ರು ಹೋದ್ರೆ ಏನೂ ಆಗಲ್ಲ. ಆದರೆ ಯಾರ್ಯಾರೋ ಪ್ರಸಾದ ಕೊಡ್ತಾರೆ ಅಂತ ತೊಗೊಂಡ್ಬಿಡೋದ? ಯೋಚನೆ ಮಾಡಿ ಹೋಗಬೇಕಲ್ಲ ಎಲ್ಲ ಕಡೆ. ಅದಕ್ಕೆ ಅವರು ಮನಸ್ಸು ಮಾಡಿ ಅವತ್ತು ಸಂಕಲ್ಪಿಸಿದ್ರು, ಇನ್ನು ಪ್ರತಿನಿತ್ಯ ನಾನು ರಾಯರ ಸ್ತೋತ್ರವನ್ನು ತಪ್ಪದೇ ಹೇಳ್ಕೊಳ್ತಾ ಇರ್ತೀನಿ, ನನ್ನ ಮಾತು ಬರೆಸ್ತೋ ರಾಯರು ಅಂತ ತುಂಬ ಉದ್ಗಾರ ತೆಗಿತಾರೆ. ಹಾಗೆ ಪ್ರತಿ ವರ್ಷ ಆ ಶಾಸ್ತ್ರಿಗಳು ಮಂತ್ರಾಲಯಕ್ಕೆ ಬಂದು ಸೇವೆ ಮಾಡಿಕೊಂಡು 10 ದಿವಸ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಘಟನೆಯನ್ನು ನಾವು ಕೇಳ್ತೀವಿ. ಸರಿ, ಇದರಿಂದ ನಮಗೇನು ಗೊತ್ತಾಯಿತು? ಮಾತು ಬರದೇ ಇರೋರಿಗೆ ಮಾತಿನ ಶಕ್ತಿ ನೀಡೋರು ರಾಯರು. ನಿಮಗೆ ಮಾತು ಬರದೇ ಇರೋರು ಅಂದರೆ ನಮಗೆ ಮಾತು ಬರುತ್ತೆ ಅಂತ ಕೆಲವರು ಅನ್ಕೊಂಡ್ಬಿಟ್ಟಿರ್ತಾರೆ. ನೀವು ನೋಡಿ, ನಿಮ್ಮ ಮಾತನ್ನು ಯಾರೂ ಕೇಳೋದೇ ಇಲ್ಲ ಈ ಜಗತ್ತಿನಲ್ಲಿ, ಕಲಿಯುಗದಲ್ಲಿ. ಹಾಗೆ ಆಫೀಸಲ್ಲಿ ಇರ್ತೀರಿ, ನಿಮ್ಮ ಮಾತು ಯಾರು ಕೇಳೋದೇ ಇಲ್ಲ. ಇನ್ನೆಲ್ಲೋ ಸ್ಕೂಲಿಗೆ ಹೋಗ್ತೀರಿ, ನಿಮ್ಮ ಮಾತು ಕೇಳೋದು ಬೆಲೆನೇ ಇರಲ್ಲ ನಿಮಗೆ. ನಮ್ಮ ಮಾತಿಗೆ ಬೆಲೆ ಸಿಗಬೇಕು ಅಂದರೆ ರಾಯರ ಅನುಗ್ರಹ ಆಗಬೇಕು, ಮಾತಿಗೆ ಶಕ್ತಿ ಕೊಡಬೇಕು. ಅದು ರಾಯರಿಂದ ಸಿಗತ್ತೆ. ಮೂಕರಿಗಾಗಲಿ ಮಾತನಾಡ್ಲಿಕ್ಕೆ ಬರೋರ್ಗಾಗಲಿ ಆ ಒಂದು ಶಕ್ತಿ ಬೇಕು ಅಂದರೆ ಅದು ರಾಯರ ಅನುಗ್ರಹದಿಂದ ಸಾಧ್ಯ. ಈ ಶಕ್ತಿನ ಪಡಿಬೇಕಾ? ಅಪ್ಪಣಾಚಾರ್ಯರು ರಚನೆ ಮಾಡಿದ ರಾಯರ ಮೇಲಿನ ಈ ಶ್ಲೋಕ ಏನಿದೆ, ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳ್ಕೊಳ್ಳಿ, ಮಕ್ಕಳಿಗೆ ಹೇಳ್ಕೊಳ್ಳಿ, ಮತ್ತು
ಹಿರಿಯರೆಲ್ಲ ಹೇಳ್ಕೊಳ್ಳಿ, ಎಲ್ಲ ವಯಸ್ಸಿನವರು ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳಿ ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ನೀವು ಸೇವೆಯನ್ನು ಮಾಡ್ತಾ ಇದ್ದರೆ ಖಂಡಿತ ನಿಮ್ಮ ವಾಕ್ ಶಕ್ತಿ, ಮಾತಿನ ಶುದ್ಧತೆ, ಮತ್ತು ನೀವು ಮಾತು ಹೇಳಿದ್ರೆ ಕೇಳ್ತಾರೆ ಜನ, ಅರ್ಥ ಮಾಡ್ಕೊಳ್ತಾರೆ. ಅಂಥ ಒಂದು ದಿವ್ಯವಾದ ಅನುಗ್ರಹ ಆಗಬೇಕು ಅಂದರೆ ಈ ಶ್ಲೋಕವನ್ನು ಪಾರಾಯಣ ಮಾಡಿ. ಹಾಗಾದ್ರೆ ಈ ಶ್ಲೋಕ ಯಾವುದು, ಇದರ ಅರ್ಥ ಏನು ಅನ್ನೋದನ್ನು ಈಗ ತಿಳ್ಕೊಳ್ತಾ ಹೋಗೋಣ. ಶ್ರೀ ಪೂರ್ಣಬೋಧ ಗುರುತೀರ್ಥಪಯೋಬ್ಧಿಪಾರ ಕಾಮಾರಿಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ ಪೂರ್ವೋತ್ತರಾಮಿತತರಂಗಚರತ್ ಸುಹಂಸಾ ದೇವಾಲಿ ಸೇವಿತ ಪರಾಂಘ್ರಿಪಯೋಜಲಗ್ನ. ಅದನ್ನು ನೆನಪಿಡಬೇಕಾದೊಂದು ವಿಷಯ ಇದೆ. ಇದು ಒಂದೇ ಶ್ಲೋಕ ಹೇಳಬೇಕು ಅಂತ ಅರ್ಥ ಅಲ್ಲ. ಈ ಒಂದು ಶ್ಲೋಕ ಹೇಳಿದರೆ ಇಂಥ ಒಂದು ವಿಶೇಷವಾದ ವಾಕ್ಶಕ್ತಿ ನಮಗೆ ಸಿಗತ್ತೆ. ಇನ್ನೂ ಮುಂದೆ ಅನೇಕ ಶ್ಲೋಕಗಳಿವೆ ಈ ಸ್ತೋತ್ರದಲ್ಲಿ. ಇಡೀ ಸ್ತೋತ್ರ ನೀವು ಪಾರಾಯಣ ಮಾಡಿಬಿಟ್ರೆ ಪ್ರತಿನಿತ್ಯ ನಿಮ್ಮನ್ನು ಹಿಡಿಯೋರೇ ಇರಲ್ಲ. ಅಷ್ಟು ವಿಶೇಷವಾದ ರಾಯರ ಅನುಗ್ರಹ ಸಿದ್ಧಿ ನಿಮಗಾಗತ್ತೆ. ಅದನ್ನು ಮೊದಲನೇ ಶ್ಲೋಕ ಈ ಅರ್ಥವನ್ನು ಹೇಳ್ತಾ ಇದೆ. ಇದನ್ನಂತೂ ವಿಶೇಷವಾಗಿ ಪಾರಾಯಣ ಮಾಡಿ, ಪ್ರತಿ ಶ್ಲೋಕವನ್ನು ಪಾರಾಯಣ ಮಾಡಿ, ಒಂದು ಶ್ಲೋಕವನ್ನು ತಪ್ಪಿಸಬೇಡಿ. ಅಂಥ ವಿಶೇಷವಾದ ಸ್ತೋತ್ರ ಇದು. ಹಾಗಾದರೆ ಈ ಶ್ಲೋಕದ ಅರ್ಥವನ್ನು ಈ ಸಂಚಿಕೆಯಲ್ಲಿ ನೋಡೋಣ. ಮುಂದಿನ ಶ್ಲೋಕಗಳದ್ದು ಮುಂದಿನ ಸಂಚಿಕೆಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು ಅಂತ ಹೇಳ್ತಾ, ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತ ತಿಳಿಯುವ ಮುಂಚೆ ನೋಡಿ, ಇದು ಯಾರು ಮಾಡಿದ ಸ್ತೋತ್ರ? ಅಪ್ಪಣಾಚಾರ್ಯ ಮಾಡಿದ ಸ್ತೋತ್ರ, ರಾಘವೇಂದ್ರ ಸ್ತೋತ್ರ. ರಾಘವೇಂದ್ರ ಅನ್ನೋ ಶಬ್ದಕ್ಕೆ ನಮಗೆ ತಲೆಗೆ ಬರೋದೇನು? ಗುರುರಾಯರು. ಅಷ್ಟೇ ಅಲ್ಲ, ಇಲ್ಲಿ ಅಪ್ಪಣಾಚಾರ್ಯರು ಪ್ರಹ್ಲಾದರಾಜರನ್ನು ಸ್ತೋತ್ರ ಮಾಡಿದ್ದಾರೆ. ನಿಮಗೆ ರಾಯರು ಅಂದರೆ ಯಾರು ನೆನಪಾಗಬೇಕು? ಪ್ರಹ್ಲಾದರಾಜರ ನೆನಪಾಗಬೇಕು. ಯಾಕೆ? ಅದೇ ಪ್ರಹ್ಲಾದ ನರಸಿಂಹನ ಅನುಗ್ರಹಕ್ಕೆ ಪಾತ್ರನಾದವನು ರಾಯರಾಗಿ ಬಂದಿತ್ತು. ರಾಘವೇಂದ್ರ ಅನ್ನೋ ಶಬ್ದಕ್ಕೇನೆ ಪ್ರಹ್ಲಾದ ಅಂತಲೂ ಅರ್ಥ ಇದೆ. ಇದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿ ಶ್ಲೋಕವನ್ನು ನಾವು ಪಾರಾಯಣ ಮಾಡಿದಾಗ ಆ ಪ್ರಹ್ಲಾದರಾಜರು ಮಾಡಿದ ಅನುಗ್ರಹ, ಈ ಕಡೆ ರಾಯರು ಮಾಡಿದ ಅನುಗ್ರಹ, ಎರಡನ್ನೂ ನೆನಪಿಸ್ಕೊಳ್ತಾ ಹೋದರೆ ನಮಗೆ ವಿಶೇಷ ಅನುಗ್ರಹ ಆಗುತ್ತೆ. ಹಾಗಾಗಿ ಪ್ರಹ್ಲಾದ ಸ್ತೋತ್ರನೂ ಹೌದು, ರಾಘವೇಂದ್ರ ಸ್ತೋತ್ರನೂ ಹೌದು. ನೀವು ಯಾಕೆ ಪ್ರಹ್ಲಾದನ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ, ಪ್ರಹ್ಲಾದ ಅಂದರೆ ಅಂದರೆ ಚೆನ್ನಾಗಿ ಪ್ರಕೃಷ್ಟವಾದ ಹ್ಲಾದ, ಸಂತೋಷ ನೀಡೋರು ಅಂತ ಅರ್ಥ. ಅವತ್ತಿನ ದಿವಸ ದೈತ್ಯ ಬಾಲಕರನ್ನೆಲ್ಲ ಉದ್ಧಾರ ಮಾಡಿದ ವ್ಯಕ್ತಿ ಪ್ರಹ್ಲಾದರಾಜ. ಅವರೆಲ್ಲ ಎಲ್ಲೋ ಹೋಗ್ಬಿಡ್ತಾ ಇದ್ರು ನರಕಕ್ಕೆ. ಇದು ತಪ್ಪು ತಿಳ್ಕೊಂಡಿದ್ದೀರಿ, ಬನ್ನಿ ಬನ್ನಿ ಅಂತ ಆ ಪ್ರಹ್ಲಾದರಾಜ ಎಲ್ಲರನ್ನೂ ಉದ್ಧಾರ ಮಾಡಿದರು. ಇಂಥವ್ರನ್ನ ರಾಘವೇಂದ್ರ ಅಂತ ಯಾಕೆ ಕರೀತಾರೆ ಅನ್ನೋದ್ರ ಮುಂಚೆ ಒಂದು ಘಟನೆಯನ್ನು ತಿಳ್ಕೊಳ್ತಾ ಹೋಗ್ಬೇಕು. ನಮಗೆ ಗೊತ್ತು, ಹಿರಣ್ಯಕಶಿಪು ತಾನು ತಪಸ್ಸು ಮಾಡಲಿಕ್ಕೆ ಹೊರಟ ಸೀದಾ ಕೈಲಾಸ ಪರ್ವತಕ್ಕೆ. ಅವನ ಉದ್ದೇಶ ಇದ್ದಿದ್ದೆಷ್ಟೇ, ನಾನು ವರ ಪಡ್ಕೊಂಡ್ಮೇಲೆ ಬ್ರಹ್ಮದೇವರ ಪದವಿನೇ ನನಗೆ ಸಿಗಬೇಕು, ನಾನೇ ದೇವರಾಗಬೇಕು ಅಂತ. ಇದು ಬ್ರಹ್ಮದೇವರಿಗೆ ಗೊತ್ತಾಯಿತು. ಅವ್ರು ಹೆದರೋ ಅವಶ್ಯಕತೆ ಇರಲಿಲ್ಲ, ಆದರೆ ಹೆದರೋ ಥರ ನಾಟಕ ಮಾಡಿದರು. ತಕ್ಷಣ ಆ ಬ್ರಹ್ಮದೇವರ ಸೇವಕರಿಬ್ಬರು ಬಂದರು. ಒಬ್ಬರು ನಾರದರು ಇರ್ತಾರೆ, ಅವರು ಪರ್ವತ ಅಂತ ಇಬ್ಬರು ಬರ್ತಾರೆ. ಯಾಕೆ ಬ್ರಹ್ಮದೇವರೇ, ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ, ಏನಾಯಿತು? ನಾವು ನಿಮ್ಮ ಸೇವಕರು, ಏನು ಮಾಡಬೇಕು ಹೇಳಿ ಅದನ್ನು ಮಾಡ್ತೀವಿ. ಏನಿಲ್ಲ, ಹಿರಣ್ಯಕಶಿಪು ಈ ಉದ್ದೇಶದಿಂದ ತಪಸ್ಸು ಮಾಡ್ತಾ ಕೂತಿದ್ದಾನೆ ನೋಡಿ ಅಂತ ಹೇಳ್ತಾರೆ. ಬ್ರಹ್ಮ ಪದವಿಯನ್ನೇ ಕಿತ್ಕೊಳ್ಳುವಂಥ ತಪಸ್ಸು. ಇದೆಲ್ಲ ನಾಟಕ ಅನ್ನೋ ಭಾವನೆ ನಮ್ಮ ತಲೆಯಲ್ಲಿ ಯಾವಾಗಲೂ ಇರಬೇಕು. ಅದಕ್ಕೆ ಅವರಿಬ್ಬರು ಹೇಳ್ತಾರೆ, ಅಷ್ಟೇ ತಾನೇ, ನಾವು ಅವನ ತಪಸ್ಸನ್ನು ಕೆಡಿಸ್ತೀವಿ. ಅದು ಹೇಗೆ ಕೆಡಿಸ್ಬೇಕು, ನಾವು ಅದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತೀವಿ ಅಂತ. ಏನು? ಇವನು ತಪಸ್ಸಿಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಲ್ಲ, ಆ ಕಡೆ ಕಯಾದು ದೇವಿಗೆ ಹೇಳಿಬಿಟ್ಟು ಬಂದಿದ್ದಾನೆ, ನಾನು ತಪಸ್ಸು ಮಾಡಿ ಬರ್ತೀನಿ, 10,000 ವರ್ಷ ತಪಸ್ಸು ಮಾಡಿ ಬರ್ತೀನಿ ಅಂತ ಹೇಳ್ತಾನೆ. ನೋಡಿ, ಎಷ್ಟೋ ಸಲ ಏನಾಗುತ್ತೆ, ನಾವು ಅಷ್ಟೊಂದು ಮಾಡ್ತೀವಿ ಅಂತ ಹೊರಡ್ತೀವಿ, ಅಷ್ಟೊತ್ತು ವಿಘ್ನ ಬಂದುಬಿಡುತ್ತೆ, ಎಡವಟ್ಟಾಗ್ಬಿಡುತ್ತೆ. ಹಿರಣ್ಯಕಶಿಪು ಹೀಗೆ ಹೊರಟನಲ್ಲ ತಪಸ್ಸು ಮಾಡಲಿಕ್ಕೆ ಅಂತ ಕೂತ, ಅಷ್ಟೊತ್ತಿಗೆ 2 ಪಕ್ಷಿ ಬಂತು. ಆ 2 ಪಕ್ಷಿ ಯಾರು ಅಂದರೆ ಈ ಇಬ್ಬರೇ, ಪರ್ವತ ಮತ್ತು ನಾರದರೆ ಆ ಪಕ್ಷಿ ರೂಪ ಹೊತ್ಕೊಂಡು ಬಂದಿದ್ದಾರೆ. ಕಲವಿಂಕ ಅಂತ ಕರೀತಾರೆ, ಗುಬ್ಬಿ ರೂಪದಲ್ಲಿ ಬಂದಿದ್ದಾರೆ. ಬಂದು ಓಂ ನಮೋ ನಾರಾಯಣಾಯ ಓಂ ಅಂತ ಹೇಳ್ಬಿಡುತ್ತೆ ಪಕ್ಷಿ. 2 ಪಕ್ಷಿಗಳು ತಕ್ಷಣ ನಾನು ತಪಸ್ ಮಾಡಲ್ಲ ಅಂತ ಎದ್ದು ಬಂದ್ಬಿಡುತ್ತೆ. ಯಾಕೆ ಅಂದರೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಾಗ ಅಪಶಕುನ ಕಂಡ್ರೆ ಅದನ್ನ ಬಿಟ್ಟು ಬರಬೇಕು, ನಮ್ಗೆ ಆಗಲ್ಲ ಅದು ಅಂತ ಅರ್ಥ. ಈ ಹಿರಣ್ಯಕಶಿಪು ಎಂಥ ದುಷ್ಟ ಅಂದರೆ,
ಓಂ ನಮೋ ನಾರಾಯಣ ಅಂದ್ರೆ ಅದು ಅಪಶಕುನ, ಛೀ ನಾನು ತಪಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಕೆಲಸ ಕೆಡ್ತು ಅಂತ ಬಂದ್ಬಿಟ್ಟ. ಎಂಥ ಮೂರ್ಖ. ಇಂಥ ಹಿರಣ್ಯ ಕಶ್ಯಪು ಸೀದಾ ಕೈಯಾದ ದೇವಿ ಹತ್ರ ಬಂದ. ಕೈಯಾದು ಅಂತಾಳೆ, ಅಲ್ಲ ಸ್ವಾಮಿ, 10,000 ವರ್ಷ ತಪಸ್ಸು ಮಾಡ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ಇಲ್ಲಿ ಮುಖನೇ ಹಾಕಲ್ಲ ಅಂತ ನೀವು ಹೋಗಿದ್ರಿ, ಆದರೆ ಒಂದು ಕ್ಷಣದಲ್ಲಿ ಹಿಂಗೆ ಹೋದವ್ರು ಹಿಂಗೆ ವಾಪಸ್ ಬಂದ್ಬಿಟ್ರಲ್ಲ ಅಂತ ಕೈಯಾದ ದೇವಿ ಕೇಳ್ತಾಳೆ. ಕೇಳಿದಾಗ ಹೇಳ್ತಾನೆ, ಏನಿಲ್ಲ ಅಪಶಕುನ, ಓಂ ನಮೋ ನಾರಾಯಣ ಅಂತ 1-2 ಪಕ್ಷಿ ಬಂದು ಹೇಳಿಬಿಟ್ಟು ಅಂತ. ಅಷ್ಟೊತ್ತಿಗೆ ಕೈಯಾದ ದೇವಿಯ ಸಂಪರ್ಕ ಆಗಿ ಅಲ್ಲಿ ಪ್ರಹ್ಲಾದ ರಾಜ ತಾನು ಜನಿಸ್ತಾನೆ. ಎಲ್ಲಿ? ಕೈಯಾದ ದೇವಿಯ ಒಳಗಡೆ ಗರ್ಭದಲ್ಲಿ ಇದ್ದಾನೆ ಪ್ರಹ್ಲಾದ ರಾಜ. ಅಂದರೆ ಓಂ ನಮೋ ನಾರಾಯಣ ಅಂತ ಕೇಳಿದ ಅಪಶಕುನ ಆಗಲಿಲ್ಲ, ಅದು ಕೇಳಿದರ ಪ್ರಭಾವ ಕೈಯಾದ ದೇವಿ ಪ್ರಹ್ಲಾದ ರಾಜನಂತಹ ನಾರಾಯಣನ ಭಕ್ತ ವೈಷ್ಣವನನ್ನ ಗರ್ಭದಲ್ಲಿ ಹೊತ್ಕೊಂಡ್ರು. ಇದು ಒಂದು ಸೌಭಾಗ್ಯ. ಅದರಿಂದ ಇದು ಶುಭ ಶಕುನ ಆಗೋಯ್ತು. ಹಿರಣ್ಯಕಶಿಪುವಿಗೆ ಅಪಶಕುನ, ಆದರೆ ಅವನಿಗೂ ಮುಂದೆ ಸದ್ಗತಿ ಆಗಲಿಕ್ಕೆ ಇದೇ ಪ್ರಹ್ಲಾದ ಬೇಕಾಯಿತು. ಈ ಪ್ರಹ್ಲಾದನಿಂದಲೇ ಅವನಿಗೂ ಆಹ್ಲಾದ ಆಗಿದ್ದು. ಯಾಕೆ ನರಸಿಂಹದೇವರು ಪ್ರಕಟ ಆದ ಕೂಡಲೇ ಪ್ರಹ್ಲಾದ ರಾಜ ಪ್ರಾರ್ಥನೆ ಮಾಡ್ತಾನೆ. ಏನಂತ? ನೀನು ಹಿರಣ್ಯಕಶಿಪು ನನ್ನ ತಂದೆಯನ್ನು ಸಂಹಾರ ಮಾಡಿದೆ ನಿಜ, ಆದರೆ ಅವನಿಗೆ ದುರ್ಗತಿ ಆಗಬಾರ್ದು, ಅವನಿಗೆ ಒಳ್ಳೆ ಗತಿ ಆಗಬೇಕು. ನನ್ನಲ್ಲೂ ಅಪರಾಧ ಮಾಡಿದ್ದೆ ನಿಜ, ಅದು ದೇವರ ಸಂಕಲ್ಪ. ದೇವರ ಮೇಲೆ ಯಾರು ದ್ವೇಷ ಅಸೂಯೆಗಳನ್ನು ತೋರಿಸ್ತಾರೆ, ಅದಕ್ಕಿಂತ ಜಾಸ್ತಿ ಸಿಟ್ಟು ದೇವರಿಗೆ ಯಾವಾಗ ಬರುತ್ತೆ ಅಂದರೆ ತನ್ನ ಭಕ್ತರ ಮೇಲೆ ದ್ವೇಷ ಅಸೂಯೆ ಅವರು ಕಾಟ ಕೊಟ್ಟರೆ ಇನ್ನೂ ಸಿಟ್ಟು ಜಾಸ್ತಿ. ಪ್ರಹ್ಲಾದ ರಾಜ ದೊಡ್ಡ ವೈಷ್ಣವ, ದೇವರ ಭಕ್ತ. ಅವನ ಮೇಲೆ ಹಿರಣ್ಯಕಶಿಪು ಎಷ್ಟು ದ್ರೋಹ ಮಾಡಿದ್ದಾನೆ. ತಂದೆ ಆಗಿದ್ರು ಅಷ್ಟು ದ್ರೋಹ ಮಗನ ಮೇಲೆ. ಹಿರಣ್ಯಕಶಿಪು ಮೇಲೆ ಅಷ್ಟು ಸಿಟ್ಟು ನರಸಿಂಹನಿಗಿದ್ದೇ ಇರುತ್ತೆ. ಆದ್ದರಿಂದ ನೀನು ನನ್ನಲ್ಲಿ ಅಪರಾಧ ಮಾಡಿದ್ರು ನನ್ನ ತಂದೆಗೆ ಸದ್ಗತಿ ನೀನು ಕೊಡಬೇಕು ಅಂತ. ಆ ಹಿರಣ್ಯಕಶಿಪುವಿನ ಒಂದು ಪೂರ್ವ ಹಿನ್ನೆಲೆ ನೋಡ್ತಾ ಹೋದರೆ ನಮಗೆ ಗೊತ್ತು. ಜಯ ವಿಜಯರೇ ತಾವು ದ್ವಾರಪಾಲಕರು, ತಾವು ಹಿರಣ್ಯಾಕ್ಷ ಹಿರಣ್ಯಕಶಿಪು ರೂಪದಲ್ಲಿ ಶಾಪಗ್ರಸ್ತರಾಗಿ ಬಂದಿರ್ತಾರೆ. ಅಲ್ಲಿ ವಿಜಯ ಅನ್ನೋನಿಗೆ ಸದ್ಗತಿ ಆಗುತ್ತೆ, ಹಿರಣ್ಯಕಶಿಪುವಿನ ಒಳಗಡೆ ಇರೋ ವಿಜಯನಿಗೆ. ಅದನ್ನ ಹಿರಣ್ಯಕಶಿಪುಗೆ ಸದ್ಗತಿ ಆಯಿತು ಅಂದರೆ ಆ ಒಳ್ಳೆ ಜೀವನಿಗೆ ಸದ್ಗತಿ ಆಯಿತು ಅಂತ. ಇಷ್ಟೆಲ್ಲ ಘಟನೆಯನ್ನು ಕೇಳ್ತೀವಲ್ಲ, ಈ ಎಲ್ಲ ಅರ್ಥವನ್ನು ನಮಗೆ ರಾಘವೇಂದ್ರ ಸ್ತೋತ್ರದ ಪ್ರತಿ ಶ್ಲೋಕಗಳಲ್ಲಿ ಕಾಣ್ತಾ ಹೋಗ್ಬೋದು. ಇಡೀ ಪ್ರಹ್ಲಾದ ಚರಿತ್ರೆನೇ ರಾಘವೇಂದ್ರ ಸ್ತೋತ್ರದಲ್ಲಿದೆ. ಅದರಿಂದ ಬಹಳ ವಿಶೇಷ ಇದು. ಹಾಗಾದ್ರೆ ರಾಘವೇಂದ್ರ ಅನ್ನೋ ಶಬ್ದಕ್ಕೆ ಏನು ಅರ್ಥ ಬಂತು? ಪ್ರಹ್ಲಾದ ಅಂತ ಅರ್ಥ ಬಂತು. ಹೇಗೆ ಅಂದರೆ ಇದು ನಮಗೆ ಎಷ್ಟೋ ಗೊತ್ತೇ ಇರಲ್ಲ. ರಾಘವೇಂದ್ರ ಅಂದ್ರೆ ಏನರ್ಥ ಗೊತ್ತೇ ಆಗಲ್ಲ ಶಬ್ದಕ್ಕೆ. ಏನು ನಿಜವಾಗಿ ಅರ್ಥ ಅಂದರೆ ಅಲ್ಲಿ ಅಘ ಅಂತ ಬಂದಿದೆ. ರ ಅಘ ವೇಂದ್ರ ಅಂತ ಒಂದೊಂದೇ ಅಕ್ಷರ ಬಿಡಿಸ್ಕೊಳ್ಳೋದು. ಅಘ ಅಂದರೆ ಪಾಪಗಳು ಅಂತ ಅರ್ಥ. ಯಾರು ನಮ್ಮ ಪಾಪಗಳನ್ನು ಕಳೀತಾರೋ, ದೂರಕ್ಕೆ ಓಡಿಸ್ತಾರೋ ಅಂಥವರಿಗೆ ಅಘ ಅಂತ ಕೊನೆಗೆ ಹೇಳಿದರು. ವೇಮ್ ಅಂದ್ರೆ ಏನರ್ಥ? ವಾಂಛಿತಾರ್ಥಪ್ರದ. ವೇಮ್ ಅಂತ ಹೇಳ್ತಾ ಇದ್ರೆ ನಾವು ಬಯಸಿದ ಎಲ್ಲ ಅಭೀಷ್ಟಗಳನ್ನು ಪೂರ್ಣೆ ಮಾಡ್ತಾರೆ. ಹಾಗಾದರೆ ಪಾಪ ಕಳೀತಾರೆ, ನಮ್ಮ ಅಭೀಷ್ಟಗಳನ್ನು ನೆರವೇರಿಸ್ತಾರೆ. ಆದ್ದರಿಂದಲೇ ಅವರು ಎಲ್ಲರಿಗೂ ಅಂದರೆ ಚೆನ್ನಾಗಿ ಸುಖವನ್ನು ಸಂತೋಷವನ್ನು ನೀಡ್ತಾ ಇದ್ದಾರೆ, ಎಲ್ಲರೂ ಸಂತೋಷವಾಗಿದ್ದಾರೆ, ಅವರು ಹಾಗೆ ಇದ್ದಾರೆ ಅಂತ. ಇದೆಲ್ಲ ರಾಘವೇಂದ್ರ ಅನ್ನೋ ಶಬ್ದದ ಒಂದು ಸರಳವಾದ ಅರ್ಥ. ಪ್ರಹ್ಲಾದ ರಾಜರಿಗೆ ಈ ಶಬ್ದ ಇದೆ ಅಂತ ಯಾಕೆ ಹೇಳಿದ್ದಂದರೆ, ಪ್ರಹ್ಲಾದ ರಾಜರು ತನ್ನ ತಂದೆಯ ಅಘ ಪಾಪಗಳನ್ನು ಪರಿಹಾರ ಮಾಡಿದರು. ವೇಮ್ ಅಂದರೆ ಅಭೀಷ್ಟಗಳನ್ನು ದೈತ್ಯ ಬಾಲಕರಿಗೆಲ್ಲ ನೀಡಿದ್ರು. ಅದನ್ನು ತಾವೂ ಸಂತೋಷವಾಗಿ ಇದ್ದರು, ಬೇರೆಯವ್ರನ್ನೂ ಸಂತೋಷವಾಗಿ ಇರಿಸಿದ್ರು. ಅಂತ ಅಂದರೆ ರಮಣ, ಸುಖವಾಗಿ ಇರೋದು, ಇನ್ನೊಬ್ಬರನ್ನು ಸುಖವಾಗಿ ಇರೋ ಥರ ಮಾಡೋದು. ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಈ ಪ್ರಹ್ಲಾದ ರಾಜರ ಚರಿತ್ರೆನೂ ಈ ರಾಘವೇಂದ್ರ ಸ್ತೋತ್ರದಲ್ಲಿ ಬರ್ತಾ ಹೋಗುತ್ತೆ, ಪ್ರತಿಯೊಂದು ಘಟನೆ. ಅದಕ್ಕೋಸ್ಕರನೇ ಎಲ್ಲೇ ಈ ರಾಘವೇಂದ್ರ ಸ್ತೋತ್ರದಲ್ಲಿ ರಾಘವೇಂದ್ರ ಅನ್ನೋ ಶಬ್ದ ಬಂದರೆ ಅದಕ್ಕೆ ಬರೀ ರಾಯರು ಅಂತ ಅಷ್ಟೇ ಅರ್ಥ ಅಲ್ಲ, ರಾಯರ ಮೂಲ ರೂಪ ಅಂದರೆ ಆ ಪ್ರಹ್ಲಾದ, ಅದೂ ಅರ್ಥ ಈ ಶಬ್ದಕ್ಕೆ ಅಂತ. ಅದರಿಂದ ಮೊದಲಿಗೆ ನಾವು ಮನಸ್ಸಿನಲ್ಲಿ ತಂದ್ಕೊಳ್ಬೇಕಾಗಿದ್ದೇನು, ರಾಘವೇಂದ್ರ ಅಂದರೆ ಪ್ರಹ್ಲಾದ ಅಂತ ಅರ್ಥ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ರಾಯರ ಮಾತಿದೆಯಲ್ಲ ಅದು ಹೇಗಿದೆ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ದೊಡ್ಡವರು ನಮ್ಮ ಹತ್ರ ಮಾತಾಡೋದು ಅಂದರೆ ತುಂಬ ಕಷ್ಟ. ಅವ್ರ ಮಾತು ಹೇಗಿರುತ್ತೆ? ಗಂಗಾ ಪ್ರವಾಹದ ಥರ ಇರುತ್ತಂತೆ ದೊಡ್ಡವ್ರ ಮಾತು. ನೀವು ರಾಯರು ಕನಸಿನಲ್ಲಿ ಬಂದರು ಅಂತ ಇಟ್ಕೊಳ್ಳಿ, ಬಂದಾಗ ಅವ್ರು ನಿಮ್ಗೇನೋ ಮಾತಾಡ್ತಾರೆ ಅಂತ ಒಂದು ಸೂಚನೆ ಸಿಗುತ್ತೆ. ಆ ಮಾತು ಎಷ್ಟು ಶುದ್ಧ ಅವರದು ಅಂದರೆ ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಒಂದು, ಕೆಲಸ ಮಾಡೋದು ಮತ್ತೊಂದು, ಹೀಗಿರಲ್ಲ ದೊಡ್ಡವ್ರದ್ದು ಮಾತು. ಗಂಗೆಗೆ ಸಮಾನ ಅಂತ ಹೇಳ್ತಾರೆ ಈ ಮೊದಲನೇ ಶ್ಲೋಕದಲ್ಲಿ. ರಾಯರ ಮಾತು ಗಂಗೆನಾ? ಹೌದು. ಗಂಗೆ ಎಷ್ಟು ಪವಿತ್ರಳೋ ಶುದ್ಧಳೋ ಆ ಥರ ರಾಯರ ಮಾತಂತೆ. ಹಾಗಾದರೆ ಗಂಗೆ ಥರ ರಾಯರ ಮಾತಿದೆ. ಹೇಗಿದ್ದಾಳೆ ಗಂಗೆ? ಗಂಗೆಯ ಬಗ್ಗೆ ಹೇಳ್ತಾ 4 ನೆನ್ಪಿಟ್ಕೊಳ್ಬೇಕು ನಾವು ಗಂಗೆ ಬಗ್ಗೆ. ಮೊದಲನೇದು, ಗಂಗೆ
ಎಲ್ಲಿ ಹೋಗಿ ಸೇರ್ತಾಳೆ? ಸಮುದ್ರವನ್ನು ಹೋಗಿ ಸೇರ್ತಾಳೆ ಗಂಗೆ. ಎರಡನೇದು, ಆ ಗಂಗೆ ಯಾರ ತಲೆ ಮೇಲೆ ಕೂತಿದ್ದಾಳೆ? ರುದ್ರದೇವರ ತಲೆ ಮೇಲೆ ಇದ್ದಾಳೆ ಗಂಗೆ. ಮೂರನೇದು, ಆ ಗಂಗೆಯಲ್ಲಿ ಎಲ್ಲ ಹಂಸ ಪಕ್ಷಿಗಳು, ರಾಜಹಂಸ ಪಕ್ಷಿಗಳು ಓಡಾಡ್ತಾ ಇದ್ವಂತೆ. ನಮಗೆ ಕಾಣಿಸ್ತಾ ಇಲ್ಲ ನಾವು ನೋಡೋ ಗಂಗೆಯಲ್ಲಿ, ಆದರೆ ತುಂಬ ಎತ್ತರದ ಪ್ರದೇಶಕ್ಕೆ ಹೋದರೆ ಅಲ್ಲೆಲ್ಲ ಹಂಸ ಪಕ್ಷಿಗಳು ಓಡಾಡ್ತಾ ಇರುತ್ತೆ, ಅಂಥ ಗಂಗೆ. ಜೊತೆಗೆ ಕೊನೆಯದು, ಈ ಗಂಗೆ ಯಾರ ಪಾದದಿಂದ ಬಂದಿದ್ದು ಹೊರಗಿದೆ? ತ್ರಿವಿಕ್ರಮ ದೇವರ ಪಾದದ ಆ ಹೆಬ್ಬೆರಳಿನ ತುದಿ ಭಾಗದಿಂದ ಬಂದವಳು ಗಂಗೆ. ಹಾಗಾದರೆ ಗಂಗೆಯಲ್ಲಿ 4 ಗುಣ ಇದೆ. ಈ ಕಡೆ ಸಮುದ್ರಕ್ಕೆ ಸೇರ್ತಾಳೆ, ಶಿವನ ತಲೆ ಮೇಲಿದ್ದಾಳೆ, ಭಗವಂತನ ಪಾದದಿಂದ ಹೊರಗೆ ಬರ್ತಾಳೆ, ಅವಳಲ್ಲಿ ರಾಜಹಂಸ ಪಕ್ಷಿಗಳು ಓಡಾಡ್ತಾ ಇರ್ತಾಳೆ. ಇಷ್ಟೇ ಹೇಳಲ್ಲ, ಆ ಸಮುದ್ರ ಯಾವುದು, ಆ ಯಾವ ಥರ ಸಮುದ್ರ ಅದು, ಅದರ ಬಗ್ಗೆ ಹೇಳ್ತಾ ಹೋಗ್ತಾರೆ ಮುಂದೆ. ಸಮುದ್ರ ಚಂದ್ರ ಹುಟ್ಟಲಿಕ್ಕೆ ಕಾರಣ ಅಂತೆ. ಚಂದ್ರ ಬಂದಾಗ ಸಮುದ್ರ ಚೆನ್ನಾಗಿ ಉಕ್ಕೇರ್ತಾ ಇರುತ್ತೆ. ಆ ಸಮುದ್ರ ಸಾಮಾನ್ಯ ಅಲ್ಲ. ಚಂದ್ರ ಬಂದಾಗ ಖುಷಿ ಯಾವುದು ಆ ಸಮುದ್ರಕ್ಕೆ. ಆ ಚಂದ್ರ ಯಾರು? ಶ್ರೀ ಪೂರ್ಣಬೋಧ ಗುರು ಅಂತ. ಅಂದರೆ ಒಳ್ಳೆ ಕಾಂತಿ ಇರೋ ಬುಧ ಗ್ರಹ ಇರುತ್ತಲ್ಲ ನವಗ್ರಹದಲ್ಲಿ, ಆ ಬುಧನ ತಂದೆ ಚಂದ್ರ. ಆ ಚಂದ್ರನ ಆಧಾರ ಯಾವುದು? ಈ ಸಮುದ್ರ. ಆ ಸಮುದ್ರನ ಸೇರೋ ಗಂಗೆ ಇದು ಅಂತ. ಇದು ಮೊದಲನೇ ಸಾಲಿನ ಅರ್ಥ ಈ ಶ್ಲೋಕದಲ್ಲಿ. ಎರಡನೇ ಸಾಲಿನ ಅರ್ಥ ಏನು? ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಃ ಅಂತ ಹೇಳ್ತಾರೆ. ಕಾಮಾರಿ ಮನ್ಮಥನ ಶತ್ರು, ಮತ್ತೆ ಜ್ಞಾನ ಅನ್ನೋ ಕಣ್ಣು ಹೊಂದಿರೋನು, 3 ಕಣ್ಣು, ವಿಷಮಾಕ್ಷ ಯಾರು? ರುದ್ರದೇವರದು. ಅಂಥ ರುದ್ರದೇವರ ತಲೆಯ ಮೇಲೆ ಗಂಗೆ ಕಂಗೊಳಿಸ್ತಾ ಇದ್ದಾಳೆ ಅಂತ ರುದ್ರದೇವರನ್ನು ಹಾಗೆ ನೆನಪಿಸ್ಕೊಳ್ಬೇಕು. ಕಾಮಾರಿ ಮಾಕ್ಷ ವಿಷಮಾಕ್ಷ ಅಂತ. ಅಂಥವರ ಶಿರಃ ತಲೆಯಲ್ಲಿ ಸ್ಪೃಶಂತಿ ಮುಟ್ತಾ ಇದ್ದಾಳೆ ಗಂಗೆ ಅಂತ. ಇನ್ನು ಮೂರನೇದು, ಪೂರ್ವೋತ್ತರಾಮಿತ ತರಂಗ ಚರತ್ಸು ಹಂಸ. ಗಂಗೆಯ ಆ ಅಲೆಗಳು ಪೂರ್ವ ದಿಕ್ಕಿಗೆ, ಉತ್ತರ ದಿಕ್ಕಿಗೆ, ಆಚೆ ಈಚೆ ಚೆನ್ನಾಗಿ ಉತ್ತುಂಗಕ್ಕೆ ಏರ್ತಾ ಇದೆ ಆ ಅಲೆಗಳು. ಅಲೆ ಪಕ್ಷಿಗಳೆಲ್ಲ ರಾಜಹಂಸ ಪಕ್ಷಿಗಳು ಓಡಾಡ್ತಾ ಇದ್ದಾವೆ. ದೇವಾಲಿ ಸೇವಿತ ಪದಾಂಘ್ರಿ ಪಯೋಜಲಗ್ನ. ದೇವತೆಗಳೆಲ್ಲ ಹೋಗಿ ಒಂದು ಕಮಲದ ಹತ್ರ ಇದ್ದಾರಂತೆ. ದೇವತೆಗಳು ಈ ದುಂಬಿಗಳ ಥರ, ಅಂದರೆ ಹೂವಿನ ರಸ ಹೀರಬೇಕು ಅಂತ ಎಲ್ಲ ಹೋಗುತ್ತಲ್ಲ ದುಂಬಿಗಳು, ಆ ಥರ ಈ ದೇವತೆಗಳೆಲ್ಲ ಹೋಗಿ ಭಗವಂತನ ಪಾದ ಇದೆಯಲ್ಲ, ಅದೇ ಒಂದು ದೊಡ್ಡ ಕಮಲದ ಥರ, ಅದರ ರಸನ ಹೀರ್ತಾ ಇದ್ದಾರಂತೆ. ಅಂದರೆ ಸದಾ ದೇವರ ಧ್ಯಾನದಲ್ಲಿ ಮುಳುಗಿರ್ತಾರೆ ದೇವತೆಗಳು. ಅಲ್ಲೇ ಗಂಗೆ ಬಂದಿತ್ತು ಅವನ ಪಾದದಿಂದಲೇ ಅಂತ. ಇಷ್ಟು ಗಂಗೆಯ ಬಗ್ಗೆ ವರ್ಣನೆ ಮಾಡಿದರು. ಈ ಗಂಗೆ ಥರನೇ ರಾಯರ ಮಾತಿದೆ ಅಂತ ಹೇಳ್ತಾರೆ. ಅದು ಹೇಗಿದೆ? ಗಂಗೆಗೂ ಇದಕ್ಕೂ ಏನು ಸಂಬಂಧ ಅಂದರೆ, ರಾಯರ ಮಾತೇನಿದೆಯಲ್ಲ ಇದು ಶ್ರೀ ಪೂರ್ಣಬೋಧ ಗುರು ತೀರ್ಥ ಪಯೋಬ್ಧಿಪಾರ ಆಗಿದೆ ಅಂತ ಹೇಳ್ತಾರೆ. ಇಲ್ಲಿ ಪೂರ್ಣಬೋಧ ಗುರು ಅಂದರೆ ರಾಯರ ಗುರುಗಳು ಯಾರು? ಮೂಲ ಗುರುಗಳು ಪೂರ್ಣಬೋಧರು ಅಂತ ಅವ್ರಿಗೆ ಹೆಸರು. ಪೂರ್ಣಬೋಧರು ಅಂದರೆ ದ್ವೈತ ಸಿದ್ಧಾಂತ ಸ್ಥಾಪನೆ ಮಾಡಿದ ಶ್ರೀ ಮಧ್ವಾಚಾರ್ಯರು, ಉಡುಪಿ ಕ್ಷೇತ್ರದಲ್ಲಿ ಕೃಷ್ಣನ್ ಪ್ರತಿಷ್ಠೆ ಮಾಡಿದವರು. ಆ ಮಧ್ವಾಚಾರ್ಯರು ದೊಡ್ಡ ಗುರುಗಳು ರಾಯರಿಗೆ. ಅವರ ಶಾಸ್ತ್ರ ಅದು ದೊಡ್ಡ ಸಮುದ್ರ, ಆ ಸಮುದ್ರದಲ್ಲೇ ಇರುತ್ತೆ ಇವ್ರ ಮಾತು. ಅಂದರೆ ರಾಯರೇನೇ ಮಾತಾಡಿದ್ರು ಅದು ಮಧ್ವಾಚಾರ್ಯರ ಸಿದ್ಧಾಂತನೇ, ಅದು ಬಿಟ್ಟು ಬೇರೆ ಹೋಗಲ್ಲ. ಹೇಗೆ ಗಂಗೆ ಸಮುದ್ರಕ್ಕೆ ಹೋಗಿ ಸೇರ್ತಾಳೋ ಕೊನೆಗೆ, ಎಲ್ಲಿ ಬೇಕಾದ್ರೆ ಇರಲಿ ಗಂಗೆ ಕೊನೆಗೆ ಸಮುದ್ರಕ್ಕೆ, ಹಾಗೆ ರಾಯರ ಮಾತೇನೇ ಆಡಲಿ ಅದು ಕೊನೆಗೆ ಮಧ್ವ ಸಿದ್ಧಾಂತಕ್ಕೆ ಅನ್ವಯ, ಇನ್ನು ಬೇರೆ ಕಡೆ ಹೋಗಲ್ಲ ಅಂತ ಅರ್ಥ. ಎರಡನೇದು, ರಾಯರು ಮಾತಾಡ್ತಾ ಇದ್ದಾರೆ ಅಂದರೆ ರುದ್ರದೇವರು ಹಾ ಹಾ ಅಂತ ತಲೆ ಅಲ್ಲಾಡಿಸ್ತಾ ಇರ್ತಾರೆ. ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಃ ಸ್ಪೃಶಂತಿ. ರಾಯರ ಮಾತು ರುದ್ರದೇವರ ತಲೆ ತನಕ ತಲುಪತ್ತೆ ಅಂದ್ರೆ ಏನರ್ಥ? ಅವರು ಹಿಂಗೆ ಮಾಡ್ತಾ ಇರ್ತಾರೆ ತಲೆಯಿಂದ. ಅಂದರೆ ರಾಯರ ಮಾತನ್ನು ರುದ್ರದೇವರು ಅನುಮೋದನೆ ಮಾಡ್ತಾರೆ. ರಾಯರು ಹೇಳ್ತಾರೆ, ರುದ್ರದೇವರು ಅನುಗ್ರಹ ಮಾಡ್ತಾರೆ. ಹಾಗಾದರೆ ಶಿವನ ಅನುಗ್ರಹ ಆಗಬೇಕಾ? ರಾಯರ ಅನುಗ್ರಹ ಆಗ್ಬೇಕು ನಮಗೆ. ಇನ್ನು ರಾಯರ ಮಾತು ಎಷ್ಟು ದೊಡ್ಡದು ಅಂದರೆ, ಪೂರ್ವೋತ್ತರ ಮಿತ ತರಂಗ ಚರತ್ಸು ಹಂಸ. ಹಂಸ ಪಕ್ಷಿಗಳ ಥರ ಶುದ್ಧವಾದ ಮಾತು. ಹಂಸ ಬೆಳ್ಳಕ್ಕಿರುತ್ತೆ, ಹಾಗೆ ಅವರ ಮಾತು ಅಷ್ಟೇ ಶುಭ್ರ, ಯಾವುದೇ ದೋಷ ಇರಲ್ಲ. ಪೂರ್ವ ಉತ್ತರ ಅಂತ ಅಂದರೆ ಬ್ರಹ್ಮಸೂತ್ರ, ಈ ಕಡೆ ಜೈಮಿನಿ ಸೂತ್ರ, ಎರಡೂ ಸೂತ್ರಗಳ ವಿಷಯ. ಒಂದು ಜ್ಞಾನಯೋಗ, ಮತ್ತೊಂದು ಕರ್ಮಯೋಗ. ಎರಡರಲ್ಲೂ ಯಾವಾಗಲೂ ಇವರ ಮಾತಿರುತ್ತೆ. ಕರ್ಮಾಚರಣೆ ಮಾಡಿ ಅದನ್ನೇ ಸತ್ಯ ಧರ್ಮ ರತಾಯಚ ಅಂತ ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕದಲ್ಲಿ ಹೇಳ್ತೀವಲ್ಲ, ಧರ್ಮದಲ್ಲೇ ಆಸಕ್ತಿ, ಮತ್ತೊಂದು ಸತ್ಯ ಅಂದರೆ ದೇವರಲ್ಲಿ, ಜ್ಞಾನ ಯೋಗ. ಈ ಎರಡರಲ್ಲಿ ಆಸಕ್ತಿ. ಯಾವಾಗಲೂ ಕರ್ಮ ಧರ್ಮದ ಬಗ್ಗೆ, ಯಾವಾಗಲೂ ಕರ್ಮ ಮತ್ತು ಜ್ಞಾನದ ಬಗ್ಗೆ ರಾಯ ನಿರಂತರವಾಗಿ ಒಳ್ಳೆ ಮಾತನ್ನು ಹೇಳ್ತಾ ಇದ್ದಾರೆ. ಇಂಥ ಇವ್ರ ಮಾತು ಸದಾ ಆ ಭಗವಂತನ ಪಾದಗಳಲ್ಲೇ ಮುಳುಗಿತ್ತು ಅಂತ. ಹೀಗೆ ಗಂಗೆ ಥರನೇ
ಈ ರಾಯರ ಮಾತಿದೆ. ಈ ರೀತಿ ಗಂಗೆಯ ಥರ ರಾಯರ ಮಾತು ಅಂತ ನಾವು ನೆನಪಿಸ್ಕೊಂಡ್ರೆ ನಮ್ಮ ಒಳಗಡೆ ಇರೋ, ನಮ್ಮ ಬಾಯಿ ಒಳಗಡೆ ಇರೋ ದೋಷಗಳೆಲ್ಲ ಗಂಗಾ ಪ್ರವಾಹ ಹರಿದ್ರೆ ನಾವೆಲ್ಲ ಶುದ್ಧರಾಗ್ಬಿಡ್ತೀವಿ. ಗಂಗೆ ಗಂಗೆ ಅಂತ ಮನೆಯಲ್ಲಿ ಹೇಳಿದ್ರೆ ಶುದ್ಧರಾಗ್ಬಿಡ್ತೀವಿ. ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ಅಷ್ಟು ಶಕ್ತಿ ಇದೆ ಗಂಗಾ ಅನ್ನೋ ಶಬ್ದಕ್ಕೆ. ಅದನ್ನು ನಮ್ಮ ಮಾತು ಎಷ್ಟು ಬೈದಿರ್ತೀವೋ, ಏನೇನು ಅಂದ್ಕೊಂಡಿರ್ತೀವೋ ಅದೆಲ್ಲ ಹೋಗಬೇಕಲ್ಲ, ಕಶ್ಮಲ ಎಲ್ಲ. ಅದಕ್ಕೆ ರಾಯರ ಆ ಮಾತೆಂಬ ಗಂಗೆಯನ್ನು ನೆನಪಿಸ್ಕೊಂಡು ಈ ಶ್ಲೋಕ ಹೇಳ್ಕೊಂಡ್ರೆ ನಮ್ಮ ಮಾತಿನ ಶುದ್ಧಿ ಆಗತ್ತೆ ಅಂತ ಇದು ರಾಯರ ಪರವಾಗಿ ಅರ್ಥ. ಇದೇ ಪ್ರಹ್ಲಾದರಾಜರ ಸ್ತೋತ್ರನೂ ಆಗಿದೆ ಈ ಶ್ಲೋಕ. ಪ್ರಹ್ಲಾದರಾಜರನ್ನ ಈ ಶ್ಲೋಕ ಹೇಗೆ ಹೇಳ್ತಾ ಇದೆ? ಸುಲಭ. ಪ್ರಹ್ಲಾದರಾಜರ ಮಾತು ಅಂದರೂ ಅದು ರುದ್ರದೇವರಿಗೂ ಮಾನ್ಯ, ರುದ್ರದೇವರು ಕೇಳ್ತಾರೆ. ಯಾಕೆ? ಪ್ರಹ್ಲಾದರಾಜರಿಂದ ಸಾಮಾನ್ಯ ಅಲ್ಲ. ಶ್ರೀ ಪೂರ್ಣಬೋಧ ಗುರು ತೀರ್ಥ ಪಯೋಬ್ಧಿಪಾರ ಅಂತ ಹೇಳ್ತಾರೆ. ಪ್ರಹ್ಲಾದರಾಜರ ಮಾತು ಅಷ್ಟೆ, ಯಾವಾಗಲೂ ಆ ಬ್ರಹ್ಮದೇವರ ಮಾತೇನಿದೆಯಲ್ಲ ಅಲ್ಲೇ ಹೋಗಿ ಸೇರ್ಕೊಳ್ಳುತ್ತೆ ಅಂತ. ಬ್ರಹ್ಮದೇವರು ಎಲ್ಲಿಂದ ಬಂದ್ರಿ ಇಲ್ಲಿ ಅಂದರೆ, ಅಲ್ಲಿ ಶ್ರೀಪೂರ್ಣ ಬೋಧ ಗುರು ಅಂದರೆ ಪೂರ್ಣ ಬೋಧ ಅಂದರೆ ಯಾರು? ಪೂರ್ಣ ಜ್ಞಾನ ಹೊಂದಿರೋರು ಯಾರು ಅಂದರೆ ಬ್ರಹ್ಮದೇವರು ಅಂತ ಅರ್ಥ. ಆ ಬ್ರಹ್ಮದೇವರು ಗುರುಸ್ಥಾನದಲ್ಲಿದ್ದಾರೆ ಎಲ್ಲರಿಗೂ. ಇಡೀ ಜಗತ್ತಿಗೆ ಗುರುಗಳು ಅಂದರೆ ಅದು ಬ್ರಹ್ಮದೇವರು. ಆ ಬ್ರಹ್ಮದೇವರ ಪ್ರತಿ ಮಾತು ಅದು ಸಮುದ್ರ, ಪಯೋಬ್ಧಿ ಅಂತಾರೆ, ಕ್ಷೀರ ಸಮುದ್ರ. ಅದು ಆ ಸಮುದ್ರಕ್ಕೆ ಹೋಗಿ ಸೇರೋದು ಪ್ರಹ್ಲಾದರಾಜರ ಮಾತು. ಅದು ಹೇಗೆ? ಪ್ರಹ್ಲಾದನಿಗೂ ಬ್ರಹ್ಮದೇವ್ರಿಗೆ ಏನು ಸಂಬಂಧ? ಹಿರಣ್ಯಕಶಿಪಿಗೂ ಬ್ರಹ್ಮದೇವ್ರಿಗೆ ಏನೋ ಸಂಬಂಧ ಇತ್ತು. ಅಂದರೆ ಅದೇ ಬ್ರಹ್ಮದೇವರ ಮಗ ನಾರದರು. ಆ ನಾರದರ ಉಪದೇಶ ಪಡೆದ ಮಹಾನುಭಾವ ಪ್ರಹ್ಲಾದ. ಆಮೇಲೆ ಪ್ರಹ್ಲಾದರ ಮಾತೇನ ಇದ್ರೂ ಕೂಡ ಅದು ಬ್ರಹ್ಮದೇವರ ಮಾತೇ ಆಗಿರುತ್ತೆ. ಯಾಕೆ? ಬ್ರಹ್ಮದೇವರ ಉಪದೇಶ ನಾರದರಿಗೆ, ನಾರದರ ಉಪದೇಶ ಪ್ರಹ್ಲಾದರಾಜರಿಗೆ ಅಂತ. ಅಷ್ಟೇ ಅಲ್ಲ, ರುದ್ರದೇವರು ತಲೆ ಅಲಾಡಿಸ್ತಾರೆ. ಅಂಥ ಒಂದು ದಿವ್ಯವಾದ ಶಕ್ತಿ ಪ್ರಹ್ಲಾದನಿಗಿತ್ತು. ಯಾಕೆ? ನರಸಿಂಹ ಪ್ರಾದುರ್ಭಾವ ಆದಮೇಲೆ ಅವನು ಶಾಂತ ಮಾಡಲಿಕ್ಕೆ ಬ್ರಹ್ಮದೇವ್ರಿಗೂ ಆಗಲಿಲ್ಲ, ರುದ್ರದೇವ್ರಿಗೂ ಆಗಲಿಲ್ಲ, ಯಾರಿಗೂ ಸಾಧ್ಯ ಆಗಲಿಲ್ಲ. ಲಕ್ಷ್ಮೀದೇವಿನೂ ಸೋತ್ಬಿಟ್ಲು. ಆಗ ಎಲ್ಲ ದೇವತೆಗಳು ಅಂದರು, ಓ ನಮ್ಮ ಕೈಲಿ ಆಗಲಿಲ್ಲ ದೇವರ ಈ ಉಗ್ರ ರೂಪ ಶಾಂತ ಮಾಡಲಿಕ್ಕೆ. ಕೊನೆಗೇನಾಯಿತು? ಪ್ರಹ್ಲಾದರಾಜ ಸ್ತೋತ್ರ ಮಾಡಿದ ನರಸಿಂಹದೇವರಿಗೆ. ಮಾಡಿದ ಕೂಡಲೇ ಎಲ್ಲ ದೇವತೆಗಳು, ಬ್ರಹ್ಮ ರುದ್ರ ಪ್ರತಿ ದೇವತೆಗಳು, ಗಂಧರ್ವ ಯಕ್ಷ ಕಿನ್ನರ ಎಲ್ಲರೂ ತಲೆ ಅಲಡಿಸ್ತಾ ಇದ್ರು. ಹೌದು, ಎಷ್ಟು ಚೆನ್ನಾಗಿರೋ ಸ್ತೋತ್ರ. ನರಸಿಂಹದೇವರು ಶಾಂತ ರೂಪರಾಗ್ಬಿಟ್ರು. ಅಂದಮೇಲೆ ಪ್ರಹ್ಲಾದರಾಜರ ಮಾತಿನ ಪ್ರಭಾವ ಎಷ್ಟು ಅಂದರೆ ಆ ರುದ್ರದೇವರು ತಲೆ ಹಿಂಗಲ್ಲಾಡಿಸ್ತಾರೆ. ಅಂಥ ಒಂದು ಮಾತು ಅಂತ ಅರ್ಥ. ಇನ್ನು ಪೂರ್ವೋತ್ತರಾಮಿತ ತರಂಗ ಚರತ್ ಸುಹಂಸ. ಸುಹಂಸರು ಅಂದರೆ ಇಲ್ಲಿ ದೈತ್ಯ ಬಾಲಕರಿಗೆ ಸುಹಂಸ ಅಂತ ಕರೀತಾರೆ. ಯಾಕೆ ಅವ್ರಿಗೆ ಹಂಸ ಅಂತ ಕರೆಯೋದು ಅಂದರೆ, ಅವ್ರು ಈ ಪ್ರಹ್ಲಾದರಾಜರ ಮಾತನ್ನು ಕೇಳಿ ಕೇಳಿ ಶುದ್ಧ ಆಗ್ಬಿಟ್ಟಿದ್ರಂತ. ಅವ್ರ ಮನಸ್ಸಿನಲ್ಲಿ ಕೆಟ್ಟದ್ದೆಲ್ಲ ಹೊರಗಡೆ ಹೊಟ್ಟೋಗಿತ್ತು. ಆ ಹಂಸ ಪಕ್ಷಿ ಥರ ಕಾಣ್ತಾ ಇದ್ರಂತೆ ಶುದ್ಧರಾಗಿ ದೈತ್ಯ ಬಾಲಕರೆಲ್ಲ. ಅಂಥ ದೈತ್ಯ ಬಾಲಕರು ಯಾವಾಗಲೂ ಪೂರ್ವೋತ್ತರ ಅಮಿತ ತರಂಗ, ಹಿಂದೆ ಮುಂದೆ ಮಾತಾಡ್ತಾ ಇದ್ದಂದೇನು? ಯಾವಾಗಲೂ ಹಿಂದೆ ಆ ಕಡೆ ಹೋದ್ರು ದೇವ್ರ ಬಗ್ಗೆ, ಈ ಕಡೆ ಹೋದ್ರು ದೇವ್ರ ಬಗ್ಗೆನೆ. ಒಂದು ಧರ್ಮದ ಬಗ್ಗೆ, ಇನ್ನೊಂದು ಜ್ಞಾನದ ಬಗ್ಗೆನೆ, ಇದರಲ್ಲೇ ಮಾತಾಡ್ತಾ ಇದ್ರು ಯಾವಾಗಲೂ ಈ ವಿಷಯದಲ್ಲಿ. ಅಂಥ ದೈತ್ಯ ಬಾಲಕರ ಸ್ನೇಹಿತ ಈ ಪ್ರಹ್ಲಾದ ಅಂತ ಅದರ ಅರ್ಥ. ಅಂತ ಈ ಪ್ರಹ್ಲಾದ ಮಹಾರಾಜ ದೇವಾದಿ ಸೇವಿತ ಪದಾಂಘ್ರಿಪಯೋ ಜಲಗ್ನ. ದೇವತೆಗಳು ಸದಾ ಕಾಲಿಗೆ ಬೀಳ್ತಾ ಇರ್ತಲ್ಲ, ಆ ದೇವರ ಪಾದ, ಅಲ್ಲೇ ಇವನಿಗೆ ಆಸಕ್ತಿ. ಹಿರಣ್ಯಕಶಿಪು ಕರೆದು ತೊಡೆ ಮೇಲೆ ಕೂಡಿಸ್ಕೊಂಡು, ಮಗು ಏನಪ್ಪ ಕಲ್ತಿದೆ ಅಂತ ಕೇಳಿದ್ರೆ ಹರಿಭಕ್ತಿ ಅಷ್ಟೆ. ಸಿಟ್ಟು ಬರುತ್ತೆ ಹಿರಣ್ಯಕಶಿಪುವಿಗೆ. ಸದಾ ಹೇಳೋದು ಒಂದೇ ಪ್ರಹ್ಲಾದ ರಾಜ, ಹರಿಯಲ್ಲಿ ಭಕ್ತಿ, ಹರಿಯ ಪಾದ, ಹರಿಯ ಸ್ಮರಣೆ, ಹರಿಯ ನಾಮೋಚ್ಚಾರಣೆ ಇದೆ. ದೇವರನ್ನ ಕೈ ಬಿಟ್ಟರೆ ಜೀವನದಲ್ಲಿ ಮುಗೀತು. ನಮ್ಮ ಕೈ ಎತ್ತಿ ಹಿಡಿಯೋರು ಯಾರೂ ಇರಲ್ಲ. ಈ ಶ್ರದ್ಧಾ ಭಕ್ತಿ ಆ ಪ್ರಹ್ಲಾದರಾಜರಿಗಿತ್ತು. ಈ ರೀತಿ ಈ ಪ್ರಹ್ಲಾದರಾಜರ ಮಾತು, ಆ ಗಂಗೆಯ ಬಗ್ಗೆ, ರಾಯರ ಬಗ್ಗೆ, ಮಾತಿನ ಬಗ್ಗೆ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಅದರಿಂದ ಮೇಲ್ನೋಟಕ್ಕೆ ಇದು ರಾಯರ ಸ್ತೋತ್ರ, ಅದು ವಸ್ತುತಃ ಪ್ರಹ್ಲಾದರಾಜರ ಸ್ತೋತ್ರ, ಹಾಗೆ ಗಂಗಾ ಸ್ತೋತ್ರನೂ ಆಗಿದೆ ಈ ಶ್ಲೋಕ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಶ್ಲೋಕದ ಪಾರಾಯಣವನ್ನು ಪ್ರತಿನಿತ್ಯ ನಾವು ಮಾಡ್ತಾ ಇದ್ದರೆ ನಮ್ಮ ಮಾತಿಗೆ ಶುದ್ಧಿ, ನಮ್ಮ ಮನಸ್ಸಿಗೆ ಶುದ್ಧಿ. ಗಂಗಾ ಗಂಗಾ ಅನ್ನೋ ಸ್ಮರಣೆನೂ ಆಯಿತು, ಪ್ರಹ್ಲಾದನ ಸ್ಮರಣೆ ಆಯಿತು. ಪ್ರಹ್ಲಾದ ಯಾವತ್ತೂ ತಾನು ಒಬ್ಬನೇ ಹೋಗಲಿಲ್ಲ ಮೋಕ್ಷಕ್ಕೆ ಹೋಗಬೇಕಾದ್ರೆ, ದೈತ್ಯ ಬಾಲಕರನ್ನು ಕರ್ಕೊಂಡು ಹೋಗ್ತೀನಿ ಅಂತಂದ ದೇವ್ರ ಮುಂದೆ, ನಾನೊಬ್ಬನೇ ಬರಲ್ಲ ಅಂತ. ಇಂಥ ಸಾಧು ಕಾರುಣ್ಯ ಮೂರ್ತಿ ಅಂದಮೇಲೆ ಇಂಥ ಪ್ರಹ್ಲಾದನ ಅನುಗ್ರಹನೂ ಈ ಶ್ಲೋಕದಿಂದ ನಮಗೆ ಆಗತ್ತೆ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ಸ್ಪಾನ್ಸರ್ ಮಾಡಿ ವಿಶೇಷವಾಗಿ ರಾಯರ ಅನುಗ್ರಹವನ್ನು ಪಡೆದವರು ರಾಜಶ್ರೀ, ಸೂರಜ್ ಮತ್ತು ಕುಟುಂಬ. ಇವರಿಗೆ ವಿಶೇಷವಾಗಿ ರಾಯರ ತದಂತರ್ಯಾಮಿಯಾದ ಮುಖ್ಯ ಪ್ರಾಣದೇವರ ತದಂತರ್ಯಾಮಿಯಾದ
ಆ ಲಕ್ಷ್ಮೀ ನರಸಿಂಹನ ವಿಶೇಷ ಅನುಗ್ರಹ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಅವರ ಎಲ್ಲ ಮನೋಭೀಷ್ಟಗಳು ಪೂರ್ಣೆ ಆಗಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ, ಹಾಗೆ ವೀಕ್ಷಿಸಿದ ನಿಮ್ಮೆಲ್ಲರಿಗೂ ಆ ರಾಯರ, ಪ್ರಹ್ಲಾದರಾಜರ, ಮುಖ್ಯ ಪ್ರಾಣದೇವರ ಅನುಗ್ರಹ ವಿಶೇಷವಾಗಿ ಆಗಲಿ ಅಂತ ತಿಳಿಸ್ತಾ, ಈ ಸರ್ವಮೂಲ ಚಾನಲ್ನಲ್ಲಿ ಯಾರಾದರೂ ಸ್ಪಾನ್ಸರ್ ಮಾಡಬೇಕು ಅಂತ ಅಪೇಕ್ಷೆ ಇದ್ದವರು ಈ ಕೆಳಗಡೆ ನಂಬರ್ ಏನಿದೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.